ಹಲೋ ಓಕೆ ನಮಸ್ಕಾರ ಮಾಡೋದಕ್ಕೆ ಎರಡು ಕಾಯ್ಬೇಕು. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಆಯುರ್ವೇದ್ ನ್ಯೂಟ್ರಿಗೆ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರಕ್ಕೆ ಸ್ವಾಗತ ಸುಸ್ವಾಗತ. ಆಕ್ಚುಲಿ ತುಂಬಾ ದುಃಖದಲ್ಲಿದ್ದೀನಪ್ಪ ನಾನು. ಹೆಲ್ದಿ ಆಗಿರ್ಬೇಕು, ಫಿಟ್ ಆಗಿರ್ಬೇಕು ಅಂತ ಆಯುರ್ವೇದ್ ನ್ಯೂಟ್ರಿಗೆ ಕುಡಿದು 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 ಇವತ್ತು ಎಲ್ಲರೂ ಜೀ ಕನ್ನಡದಲ್ಲಿ ದಪ್ಪ ಆಗ್ಬಿಡಿದ್ಯಾ ಅಂತಿದ್ರು. ಬಟ್ ಆಕ್ಚುಲಿ ದಪ್ಪ ಆಗಿದ್ರು, ಇವಾಗ ಕರೆಕ್ಟ್ ವೇಟ್ ಇದ್ದೀನಿ. ಸೊ ನೀವು ಅಷ್ಟೇ ದೇಹದ ತೂಕವನ್ನ ಒಂದು ಸ್ವಲ್ಪ ಹೆಚ್ಚು ಮಾಡಿಕೊಂಡು ಪ್ರಾಪರ್ ವೇಟ್ ಬರಬೇಕು, ಫಿಟ್ ಆಗಿರ್ಬೇಕು ಅಂದ್ರೆ ಆಯುರ್ವೇದ್ ನ್ಯೂಟ್ರಿಗೆ ಕುಡಿತಾ ಇರಬೇಕು. ಇವರೇ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರನ ನೋಡ್ತಾ ಇರಬೇಕು. ಓಕೆ, ಸೊ ನಿನ್ನ ಐಡಿಯಲ್ ಹೈಟ್ಗೆ ಐಡಿಯಲ್ ವೇಟ್ ಎಷ್ಟಿರಬೇಕು ಸೌಜನ್ಯ? ನಂದು ಆಕ್ಚುಲಿ 5.7.5 ಇದೆ. ಓಕೆ, ಅದಕ್ಕೆ ಆಕ್ಚುಲಿ ನಾನು 70 ಒಳಗಿರ್ಬೇಕು. ಅದೇನ್ 5.7.5 8 ಒಳಗೆ 7 ಮೇಲೆ 7ಕ್ಕಿಂತ ಎಕ್ವಾ 8ಕ್ಕಿಂತ ಅಕ್ವಾ. ಹೌದು. ಸೊ ಆಕ್ಚುಲಿ ಇಷ್ಟೆಲ್ಲ ಮಾತಾಡ್ಬಿಟ್ವಿ, ಬಟ್ ನಮ್ಗಳ ಹೆಸರೇ ಹೇಳಿಲ್ಲ. ನನ್ನ ಹೆಸರು ಸೌಜನ್ಯ ಅಂತ, ಇವನು ನಿಮ್ಮ ಮಿತ್ರ ಅರುಣ್ ಹರಿಹರನ್. ಹೌದು. ಇವತ್ತು ಕೂಡ ಮಾರ್ನಿಂಗ್ ಮಂತ್ರದಲ್ಲಿ ಸಾಕಷ್ಟು ಸ್ಪೆಷಲ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಈ ವಾರನೇ ಮಾರ್ನಿಂಗ್ ಮಂತ್ರಕ್ಕೆ ಸಿಕ್ಕಾಬಡೆ ಸ್ಪೆಷಲ್. ಯಾಕೆಂತ ಪ್ರೋಗ್ರಾಮ್ ನೋಡ್ತೀರಿ ನಿಮ್ಗೆ ಗೊತ್ತಾಗುತ್ತೆ. ಈ ವಾರ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಇಷ್ಟೆಲ್ಲ ಹೇಳ್ತಿದೀವಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಬಟ್ ಇವತ್ತು ನಮ್ಮ ಜೊತೆ ಒಂದು ಚಿತ್ರತಂಡ ಇರುತ್ತೆ. ಯಾರು ಇರ್ತಾರೆ ಅಂತ ಹೇಳೋದಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ವಿಶೇಷವಾದಂತಹ ಚಿತ್ರ ಇದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಚಿತ್ರತಂಡ ನಾನು ಸ್ವಲ್ಪ ಹೊತ್ತಲ್ಲೇ ವೆಲ್ಕಮ್ ಮಾಡ್ಕೋತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮನ ಕಿಕ್ ಸ್ಟಾರ್ಟ್ ಮಾಡ್ತಾ ಆರೋಗ್ಯದಲ್ಲಿ ಇವತ್ತು ನಮ್ಮ ಶಿವಯೋಗಿ ಸ್ವಾಮಿಗಳು ಒಂದು ಮನೆ ಮದ್ದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಬರೋಣ. ಡೆಫಿನೆಟ್ಲಿ ನೋಡ್ಕೊಂಬನ್ನಿ. ಪ್ರಿಯ ವೀಕ್ಷಕರೇ, ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಈ ದಿವಸದ ದೇಶೀಯ ಔಷಧಿ ಪದ್ಧತಿಯಲ್ಲಿ ಮುಖ್ಯವಾದ್ದು ಅಂದರೆ ದುಶ್ಚಟಗಳಿಂದ ದೇಹವನ್ನು ನರಕವನ್ನು ಮಾಡಿಕೊಳ್ತಾ ಇರೋವಂಥ ಜನಗಳು ಸಾಕಷ್ಟಿದ್ದಾರೆ. ತಾವು ಮತ್ತನ್ನೇ ಮಾಡ್ಕೊಳ್ಳಿ, ಬೀಡಿಯನ್ನೇ ಸೇದಿ, ತಂಬಾಕನ್ನೇ ಹಾಕಿ, ನಶ್ಯವನ್ನೇ ಹಾಕಿ, ಅದೆಲ್ಲ ತಮ್ಮ ಯಕೃತ್ ಅರ್ಥಾತ್ ಲಿವರ್ ಮತ್ತು ಮಿದುಳಿಗೆ ಹೋಗಿ ವಿಷವಾಗುತ್ತೆ. ಆ ವಿಷದಿಂದ ಏನೇನು ಅನುಭವಿಸ್ತೀರಾ, ಆ ದುಶ್ಚಟಕ್ಕೆ ಬಲಿಯಾಗ್ಬಿಟ್ಟು ಎಷ್ಟು ತಾವು ದೃಢವಾಗ್ತೀರ ಅಂದರೆ ದುಶ್ಚಟ ಇಲ್ಲದೇ ತಾವು ಜೀವನವನ್ನೇ ಮಾಡೋಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಗಾಗುತ್ತೆ. ಈಗ ದುಶ್ಚಟಕ್ಕೆ ಪ್ರಕೃತಿದತ್ತವಾದಂಥ ಚಿಕಿತ್ಸೆ ಸ್ವಲ್ಪ ಕಷ್ಟ. ಆದರೂ ಕೂಡ ನೀವೆಲ್ಲ ಅಲೋವೆರಾ ಜ್ಯೂಸ್ ಅಂತೀರ. ಅದಕ್ಕೆ ಲೋಳೆಸರ ಅಂತ ಆಡು ಭಾಷೆನಲ್ಲಿ ಹೇಳ್ತಾರೆ, ಸಂಸ್ಕೃತದಲ್ಲಿ ಕುಮಾರಿ ಅಂತ ಹೇಳ್ತಾರೆ. ಅದನ್ನು ಕುಡಿಯೋದ್ರಿಂದ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಪ್ರತಿ ಆಹಾರಕ್ಕೆ ಮೊದಲು ಖಾಲಿ ಹೊಟ್ಟೆಗೆ ಅರ್ಧ ಗಂಟೆ ಮುಂಚೆ ಹಾಲನ್ನು ಕುಡಿಯೋದ್ರಿಂದ ಕೂಡ ಅದು ತೊಂದರೆಯನ್ನು ಕಡಿಮೆ ಮಾಡ್ತದೆ. ಬಿಸಿಲಿನಲ್ಲಿ ಮಜ್ಜಿಗೆಯನ್ನು ಸೇವಿಸೋದು, ಹುರಿದ ಜೀರಿಗೆ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು ಮಜ್ಜಿಗೆ ಕುಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಆಹಾರಕ್ಕೆ ಅರ್ಧ 1 ಗಂಟೆ ಮೊದಲು ಹಣ್ಣುಗಳು, ಹಸಿ ತರಕಾರಿಗಳನ್ನು ತಿನ್ನೋದ್ರಿಂದ ಕೂಡ ಇದು ಸಾಧ್ಯವಾಗುತ್ತೆ. ಇಲ್ಲ ಯಾವುದರಿಂದನೂ ಸಾಧ್ಯ ಆಗಲಿಲ್ಲ ಅನ್ನಿ, ಅವಾಗೇನು ಮಾಡಬೇಕು? ಯೋಗವನ ಬೆಟ್ಟದ ಈ ವ್ಯಸನಿ ಚಿಕಿತ್ಸೆಯನ್ನು ಪಡೆಯೋದು, ದುಶ್ಚಟ ಚಿಕಿತ್ಸೆಯನ್ನು ಪಡೆಯೋದು. ಅದರಲ್ಲಿ ಖಂಡಿತವಾಗಿ ತಮ್ಮ ಕೈನಲ್ಲಿ ಮಾಡೋಕ್ಕಾಗದೇ ಇರೋವಂಥದ್ದು, ತಾವು ನೋಡದೇ ಇರುವಂಥದ್ದು ಅಂತಹ ಔಷಧಿಗಳ ಮಿಶ್ರಣ ಸಿಗ್ತದೆ. ತಾವು ಮದ್ಯಪಾನವನ್ನು ಬಿಡ್ಬೋದು, ಬೀಡಿ ಸಿಗರೇಟನ್ನು ಬಿಡ್ಬೋದು, ನಶೆ ಹಾಕೋದನ್ನು ಬಿಡ್ಬೋದು, ತಂಬಾಕು ಸೇವನೆಯನ್ನು ಬಿಡ್ಬೋದು. ಯಾವುದೇ ದುಶ್ಚಟಕ್ಕೆ ಒಂದೇ ಮದ್ದು. ತಮ್ಮ ಜೀವನ ಸುಖವಾಗಿರಲಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಶುಭಾಶೀರ್ವಾದದೊಂದಿಗೆ ಈ ದಿನ ದೇಶೀಯ ಔಷಧಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಜಕ್ಕೂ ಒಳ್ಳೆ ವಿಷಯ ತಿಳಿಸ್ಕೊಟ್ಟು ಶುಭಾಶೀರ್ವಾದನ ಮಾಡಿಕೊಟ್ಟಿದ್ದಾರೆ ನಮ್ಮ ಶಿವಯೋಗಿ ಸ್ವಾಮಿಗಳು. ಚಟಗಳು ಅಂತಿದ್ದಂಗೆ ಸೌಜನ್ಯ, ನಮ್ಮ ಸಿಗರೇಟ್ ಸೇದೋದು ಕುಡಿಯೋದು ಅಂತಾನೆ ಅಲ್ಲ, ನೀನ್ ಹೇಳ್ತಿದ್ದೆ ಲೈಕ್ ನನಗೊಂದು ಚಟ ಇದೆ, ಕಾಲಲ್ಲಿ ಆಡಿಸ್ತಾ ಇರ್ತೀನಿ, ಅದೊಂಥರ ಚಟ. ನನಗೆ ಮುಂಚೆ ಒಂದು ಚಟ ಅನ್ನೋದಕ್ಕಿಂತ ಅದೊಂದು ಕೆಟ್ಟ ಅಭ್ಯಾಸ, ಉಗುರು ಕಟ್ ಮಾಡೋದು, ಈ ತರದ್ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಅದನ್ನ ಬಿಡಬೇಕಾದಷ್ಟು ಬೇಗ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಬಿಟ್ಟಿಲ್ಲ ಅಂದ್ರೆ ಆಮೇಲೆ ದೊಡ್ಡವರಾದ್ಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕಮಿಂಗ್ ಬ್ಯಾಕ್ ಟು ಮಾರ್ನಿಂಗ್ ಮಂತ್ರದ ಸ್ಪೆಷಾಲಿಟಿ, ಅರುಣ್, ಕಳ್ತನ ಅನ್ನೋದು ಎಲ್ಲರ ಲೈಫಲ್ಲೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಇವಾಗ ನಮ್ಮನ್ನೇ ತಗೊಳ್ಳಿ, ನಾವು ನಿಮ್ಮ ಹೃದಯವನ್ನ ಕದ್ದಿಲ್ವಾ? ಅದೇ ತರ ಲೈಫಲ್ಲಿ ಸಾಕಷ್ಟು ಸಲ ಕಳ್ತನ ಅನ್ನೋದು ನಡೆಯುತ್ತೆ. ಇದನ್ನೇ ಮೇನ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಒಂದು ಚಿತ್ರ ಕನ್ನಡದಲ್ಲಿ ಬಂದಿದೆ, ಕಳುವು ಅಂತ ಚಿತ್ರದ ಹೆಸರು. ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ತೆಗೆದಿರುವಂತಹ ಮಹಿಳಾ ಪ್ರಧಾನವಾದ ಚಿತ್ರ. ಡೆಫಿನೆಟ್ಲಿ ಎಲ್ಲರೂ ನೋಡ್ಲೇಬೇಕಾದಂತ ಚಿತ್ರ. ಯಾಕಂದ್ರೆ ಒಂದ್ ಎಮ್ಮೆ ಕಳ್ತನ ಆಗೋಗುತ್ತೆ. ಆ ಎಮ್ಮೆ ಕಳ್ತನ ಯಾರು
ಹೋಯ್ತು ಆ ಎಮ್ಮೆ ಅಂತ ಹುಡುಕೊಂಡು ಹೋದಾಗ ಅದ್ರ ಹಿಂದೆ ಸಾಕಷ್ಟು ಎಳೆಗಳು ಬಿಚ್ಕೊಳ್ತಾ ಹೋಗುತ್ತೆ, ಇನ್ನು ಏನೇನೋ ಕಳ್ತನಗಳಾಗಿರೋದು. ಸೊ ಎಸ್, ಇದೇ ಚಿತ್ರದ ಕಥೆ. ಈ ಚಿತ್ರದ ಹೆಸರು ಕಳುವು ಅಂತ. ಈ ಚಿತ್ರದಲ್ಲಿ ಯಾರ್ಯಾರು ಆಕ್ಟ್ ಮಾಡಿದ್ದಾರೆ ಅಂಡ್ ಆಲ್ಸೋ ಈ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳು ಇವತ್ತು ಗೊತ್ತಾಗತ್ತೆ. ಅಂಡ್ ಈ ಚಿತ್ರದಲ್ಲಿ ಒಬ್ರು ಆಕ್ಟ್ ಮಾಡಿದ್ದಾರೆ. ಈ ಆಕ್ಟ್ರೆಸ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಸೌಜನ್ಯ ಜೊತೆಗೆ ಅರುಣ್ ಹರಿಹರನ್ ನಿಮ್ ಜೊತೆ. ಸೊ ಆಕ್ಚುಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫೇವ್ರೆಟ್ ಆಕ್ಟ್ರೆಸ್ ಇವರು. ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀವು ಒಂಚೂರು ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೇಕಿತ್ತು, ಕಥೆನೇ ಬೇರೆ ಅಂತ. ಸೊ ಇವರು ಶೀಸ್ ನನ್ ಅದರ್ ದ್ಯಾನ್, ಆಫ್ ಕೋರ್ಸ್ ಇವ್ರ ಹೆಸರು ಹೇಳ್ತಿದ್ದ ಹಾಗೇನೆ ಮುಖದ ಮೇಲೆ ಒಂದು ಸ್ಮೈಲ್ ಬರುತ್ತೆ, ಯಾಕಂದ್ರೆ ಇವರು ಆಕ್ಟಿಂಗ್ ಆ ತರ ಕಾಣೋ ಫ್ಯಾಂಟಾಸ್ಟಿಕ್ ಆಕ್ಟಿಂಗ್ ಇವ್ರದಂತೂ. ಇವ್ರ ಹೆಸರು ಉಮಾಶ್ರೀ. ಕಳ್ಳ. ಹೌದು, ಉಮಾಶ್ರೀ ಅವರು ಈ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಅವಿನಾಶ್ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಈ ಚಿತ್ರತಂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಇರ್ತಾರೆ ಮಾರ್ನಿಂಗ್ ಮಂತ್ರ ಸ್ಟುಡಿಯೋಸ್ ನಲ್ಲಿ. ಜೊತೆಗೆ ಓಕೆ, ಇನ್ನೂ ಸಾಕಷ್ಟು ಮಾತಾಡೋಣ. ಇವತ್ತು ಸಿಕ್ಕಾಬಡ ಇದೆ ಮಾತಾಡೋದಕ್ಕೆ. ಬರೋದಕ್ಕಿಂತ ಮುಂಚೆ ಮುದ್ರಾ, ಪ್ರತಿದಿನ ಒಂದೊಂದು ಹೊಸ ಮುದ್ರಾ ತೋರಿಸ್ಕೊಡ್ತಾ ಇದೀವಿ. ಅಂಡ್ ಇವಾಗ ನರಸಿಂಹ ಮುದ್ರಾ ಸೀಸನ್. ಇವತ್ತು ಯಾವ ವಿಶೇಷವಾದ ನರಸಿಂಹ ಮುದ್ರಾ ತೋರಿಸ್ಕೊಡ್ತಾ ಇದೀವಿ? ನಾನು ತಿಳ್ಕೊಬೇಕು ಅದನ್ನ ಯಾವುದು ಅಂತ. ಸೊ ಹಾಗಾಗಿ ಯಾವ ಮುದ್ರಾ ಅಂತ ನೀವು ನೋಡ್ಕೊಂಬನ್ನಿ, ನಾವು ನೋಡ್ತೇವೆ. ಆತ್ಮೀಯ ವೀಕ್ಷಕರುಗಳ ನಮಸ್ಕಾರ. ಇವತ್ತಿನ ಸಮಾಜದಲ್ಲಿ ಅಥವಾ ನಮ್ಮ ಸಂಸಾರದಲ್ಲೇ, ನಮ್ಮ ಕುಟುಂಬದಲ್ಲೇ ಅಥವಾ ನಮ್ಮ ಬಂಧು ಬಳಗದವರ ಮಕ್ಕಳಲ್ಲಿ ನಾವು ಹಲವಾರು ಜನ ವಿಚಿತ್ರವಾದಂಥ ವರ್ತನೆಗಳನ್ನ ನಾವು ನೋಡ್ತಾ ಇರ್ತೀವಿ. ಏನ್ರಿ ನಮ್ಮ ಮಗ ತುಂಬ ತುಂಟ, ಒಂದು ನಿಮಿಷ ಸುಮ್ಮನಿರಲ್ಲ, ಏನಾರೋ ಒಂದು ಕೆಡಿಸ್ತಾ ಇರ್ತಾನೆ, ಏನೋ ಒಂದು ಬೆಳೆಸ್ತಿರ್ತಾನೆ, ಏನೋ ಒಂದು ಹಾಳು ಮಾಡ್ತಿರ್ತಾನೆ, ವಿಪರೀತ ಮಾತಾಡ್ತಾನೆ, ವಿಪರೀತ ಜಂಬ ಕೊಚ್ಕೊಳ್ತಾರೆ, ವಿಪರೀತ ತುಂಬ ಸಂತೋಷ ಆದಾಗ ತುಂಬ ಹೆಚ್ಚೆಚ್ಚಿಗೆ ಮಾತಾಡ್ಬಿಡ್ತಾರೆ, ತುಂಬ ದುಃಖ ಆದಾಗ ವಿಪರೀತ ಕೋಪ ಮಾಡ್ಕೊಂಡು ಬಿಡ್ತಾರೆ. ಅವ್ನು ಹೀಗೆ ಅಂತ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಅವ್ನು ಹೆಂಗಪ್ಪ ಸಮಾಧಾನ ಮಾಡೋದು ಅಂತ ಎಷ್ಟೋ ಜನ ಬಂದು ಕೇಳ್ತಾರೆ. ಕೆಲವು ಹೆಂಗಸ್ರಂತೂ ನನ್ನ ಗಂಡಿಗೆ ಹೊಗಳು ಬಿಟ್ಟರೆ ಸಾಕು, ಏನು ಜೋಬಲ್ಲಿ 10 ರೂಪಾಯಿ ಇಲ್ಲ 10 ಲಕ್ಷ ಇರೋ ಥರ ಮೆರಿತಾನೆ, ಒಂದು ಸೀರೆ ತಂದುಕೊಡಲ್ಲ, ನೋಡೋ ಏನೋ ಎಲ್ಲ ಕೋಟಿಗಟ್ಟಲೆ ತಂದು ಕೊಟ್ಟಿರೋ ಥರ ಆಡ್ತಾನೆ ಅಂತ ಹೆಂಗಸು ಕಂಪ್ಲೇಂಟ್. ಇನ್ನು ಜೆಂಟ್ಸ್ ಬಂದುಬಿಟ್ಟು ಅಯ್ಯೋ ನನ್ನ ಹೆಂಡ್ತಿ ಏನು ಹೇಳಪ್ಪ, ಎಷ್ಟು ಹಿಂಸೆ ಕೊಡ್ತಾಳಪ್ಪ, ಅವಳ ಕಾಟ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಏನಕ್ಕೆ ಅಂದರೆ ಏನು ಕಾಯಿಲೆ ಇಲ್ಲ ಶರೀರದಲ್ಲಿ, ಗ್ಯಾಸ್ ಟ್ರಬಲ್ ಇಲ್ಲ, ಡಯಾಬಿಟಿಸ್ ಇಲ್ಲ, BP ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ, ಮಾನಸಿಕ ಖಿನ್ನತೆ ಡಿಸಾರ್ಡರ್ನೆಸ್ ಇರ್ತದೆ. ಇದಕ್ಕೆ ಮೆಡಿಷನ್ನೇ ಇಲ್ಲ, ಏನಿದು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಯಾವಾಗ ತನಗೆ ತಾನು ಕೊಚ್ಕೊಳ್ಳೋದು, ಜಂಬ ಕೊಚ್ಕೊಳ್ಳೋದು, ಅಹಂಕಾರದಿಂದ ಮಾತಾಡೋದು, ದುರಹಂಕಾರದಿಂದ ಮಾತಾಡೋದು, ಯಾವಾಗಲೂ ಪಟಪಟ ಅಂತ ಮಾತಾಡ್ತಿರೋದು, ಸುಮ್ಮನೆ ಕೂತಿರೋದಿಲ್ಲ, ಏನಾದ್ರು ಒಂದು ಚೇಷ್ಟೆ ಮಾಡ್ತಿರೋದು, ಈ ಥರದಕ್ಕೆ ಮೆಡಿಕಲ್ ಸೈನ್ಸಲ್ಲಿ ಮನಿಯಾ ಅಂತ ಹೇಳ್ತಾರೆ ಈ ಕಾಯಿಲೆಗೆ. ಈ ಮನಿಯಾ ಅನ್ನೋ ಕಾಯಿಲೆ ಏನಕ್ಕೆ ಬರುತ್ತೆ ಅನ್ನೋದು ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಪ್ರಾರಬ್ಧ ಕರ್ಮದ ರೋಗಗಳಿಂದ ಈ ಕಾಯಿಲೆಗಳು ಬರ್ತದೆ. ಈ ಮನಿಯಾ ಅಂತ ಒಂದು ಸಲ ಬಂದುಬಿಟ್ರೆ ಭಾಳ ಕಷ್ಟ. ಎಷ್ಟೋ ಜನ ನಮ್ಮ ಮಕ್ಕಳೇ ಬೇಡಪ್ಪ, ಇವ್ನು ಹಿಡಿಯೋಕ್ಕಾಗಲ್ಲ ಅವನು ಅಂದ್ಬಿಟ್ಟು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಆಫೀಸ್ಗೆ ಹೋಗ್ತಾರೆ, ಇಲ್ಲ ಇನ್ನೆಲ್ಲೋ ಬಿಟ್ಬಿಟ್ಟು ಹೋಗ್ತಾರೆ. ಅವ್ರಿಗೇನು ಚಿಂತೆ ಅಂದರೆ ನಮ್ಮ ಮಕ್ಕಳು ಸರಿ ಇಲ್ಲ ಅಂತ. ಅವ್ರಿಗೆ ಏನಂದರೆ ಈ ರೀತಿ ಒಂದು ಚೇಷ್ಟೆಗಳು ಜಾಸ್ತಿ ಆದಾಗ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ. ಇದು ಒಂದು ಸಿದ್ಧಾಂತ. ಎರಡನೇ ಸಿದ್ಧಾಂತ, ನಮಗೆ ಫ್ರಂಟಲ್ ಲೋಬೇನಲ್ಲಿ ಮುಂದಿನ ಮೆದುಳು ಭಾಗದಲ್ಲಿ ಹಾರ್ಮೋನ್ಸ್ ಡಿಫಿಷಿಯನ್ಸಿ ಆದಾಗ ಸರಿಯಾದ ಸಂದರ್ಭದಲ್ಲಿ ಡಿಸಿಷನ್ ತೊಗೊಳ್ಳೋ ಶಕ್ತಿ ಕಳ್ಕೊಂಡ್ಬಿಡ್ತೀವಿ. ಡಿಸಿಷನ್ ಮೇಕರ್ ಅನ್ನೋದು ಅನಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಒಂದು ಸರಿಯಾದ ಸಂದರ್ಭ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಗೊತ್ತಿರೋದಿಲ್ಲ. ಮತ್ತು ಮೋಟಿವೇಶನ್ ಹೇಗೆ ಮಾಡಬೇಕು ಇನ್ನೊಬ್ಬರಿಗೆ, ಅಥವಾ ನಾವೇ ಮೋಟಿವೇಟ್ ಆಗಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಈ ಥರ ಖಿನ್ನತೆ, ಮೆಂಟಲ್ ಇಲ್ನೆಸ್ ಇದ್ದಾಗ ಈ ಉಗ್ರ ಪ್ರತಾಪ ನಾರಸಿಂಹ ಅಥವಾ ಛತ್ರವಟ ನಾರಸಿಂಹನನ್ನು ಧ್ಯಾನ ಮಾಡಬೇಕು ಅಂತ ನರಸಿಂಹ ಉಪನಿಷತ್ತಲ್ಲಿ ಹೇಳ್ತದೆ. ಈ ಮನಿಯಾ ಅನ್ನೋ ಕಾಯಿಲೆಗೆ ಅದೇ ನಾನು ಇಷ್ಟೊತ್ತು ಏನು ಸಿಂಪ್ಟಮ್ಸ್ ಹೇಳೋದು ಆ ಥರ ಸಿಂಪ್ಟಮ್ಸ್ ಇರೋವಂಥವ್ರು, ಮತ್ತು ಯಾರಿಗೆ ಈ ಫ್ರಂಟಲ್ ಲೋಬೇನಲ್ಲಿ ಒಂದು ಕಂಟ್ರೋಲ್ ಕಳ್ಕೊಂಡ್ಬಿಡ್ತಾರೋ ಅವ್ರು ಇದಕ್ಕಿದ್ದಾಗೆ ಬೆಂಕಿ ಹಾಕೊಂಡು ಸುತ್ಕೊಂಡ್ಬಿಡ್ತಾರೆ, ನೇಣು ಹಾಕೊಂಡು ಸುಟ್ಟೋಗ್ತಾರೆ. ಈಗ ಮೊನ್ನೆ ಒಂದು ಕೇಸ್ ಬಂದಿತ್ತು, PUC SSLC ಪಾಸ್ ಆಗಿಲ್ಲ ಅಂದ್ಬಿಟ್ಟು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿತ್ತು ಒಂದು ಹುಡುಗಿ. ನಾನು ಹೇಳಿದ ಹುಡುಗಿನ ಮದುವೆ ಮಾಡಿಸ್ಲಾ ಅಂತೇಳಿ ಒಂದು ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದ. ಇದರಲ್ಲಿ ಯಾಕಾಗುತ್ತೆ ಅಂದರೆ ಅವ್ರಿಗೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿ ಡಿಸಿಷನ್ ತೊಗೊಳ್ಳೋ ಶಕ್ತಿ ಕಳ್ಕೊಂಡಿದ್ದಾಗ ಸ್ವಯಂಕೃತ ಅಪರಾಧಕ್ಕೆ ಅವರೇ ಒಳಗಾಗ್ಬಿಡ್ತಾರೆ. ಸ್ವಯಂಕೃತ ಅಪರಾಧನೂ ನೇಣು ಹಾಕೊಳ್ಳೋದು ಮತ್ತು ವಿಷ ಕುಡಿಯೋದು ಇದೆಲ್ಲ ಆಗುತ್ತೆ. ಇದೆಲ್ಲ ಈ ಮನಿಯಾ ಅನ್ನೋ ಕಾಯಿಲೆಯಿಂದ ಬರುವಂಥದ್ದು. ಇದು ಜಾತಕದಲ್ಲಿ ಕೇತು ಮತ್ತು ಶನಿಯಿಂದ ಆಗುವಂಥ ಒಂದು ಪ್ರಭಾವ. ಇದಕ್ಕೆ ನರಸಿಂಹ ಉಪನಿಷತ್ತಲ್ಲಿ ಛತ್ರವಟ ನಾರಸಿಂಹನ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷ ಏನಂದರೆ, ಈ ಜಾತಕದಲ್ಲಿ ಕೆಲವರಿಗೆ ಮರಣಕಂಟಕ ಇರ್ತದೆ, ಜಲಮೃತ್ಯು, ನೀರಿನಲ್ಲಿ ಬಿದ್ದು ಸಾಯುವಂಥದ್ದು,
ವಾಯು ಮೃತ್ಯು, ಗಾಳಿಗೆ ತುರ್ಕೊಂಡು ಹೋಗುವಂಥದ್ದು, ಸುನಾಮಿ ಬಂದು ಪ್ರವಾಹದಲ್ಲಿ ಬಂದು ಒಟ್ಟೋಗುವಂಥದ್ದು ಮೃತ್ಯು ಇದ್ದರೆ, ಅಗ್ನಿ ಮೃತ್ಯು, ಬೆಂಕಿ ಹಾಕೊಂಡು ಅಥವಾ ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗಿ ತಾನೇ ಸಿಮೆಣ್ಣೆ ಹಾಕಿ ಸುಟ್ಕೊಳ್ಳುವಂಥದ್ದು, ಈ ಥರ ದೋಷಗಳೇನಾದ್ರು ಜಾತಕದಲ್ಲಿ ಕಂಡು ಬಂದರೆ ಅಂಥವರು ಮಹಾ ಉಗ್ರವೀರ ಪ್ರತಾಪ ನಾರಸಿಂಹ ಅನ್ನೋ ಮಂತ್ರವನ್ನು ಜಪ ಮಾಡಬೇಕು. ಆ ಮುದ್ರೆ ಹೇಗಿದೆ ಅಂದರೆ ನೋಡಿ, ನಮ್ಮ 2 ಹಸ್ತಗಳಿಂದ ಈ ಹೆಬ್ಬೆಟ್ಟುಗಳನ್ನು ಎರಡೂ ಜೋಡಿಸ್ಬಿಡ್ಬೇಕು. ಹೀಗೆ ಈ ರೀತಿ ಜೋಡಿಸ್ಬೇಕು, ಲಾಕ್ ಮಾಡಬೇಕು. ಹೀಗೆ ಇದು ಅಗ್ನಿ ತತ್ವ. ಇದೇ ಅಗ್ನಿ ತತ್ವ ಈ ಹೆಬ್ಬೆಟ್ಟುಗಳನ್ನು ಶುಕ್ರಗ್ರಹನ ಲಾಕ್ ಮಾಡಿ ಇನ್ನು ಉಳಿದೆಲ್ಲ ಬೆರಳುಗಳನ್ನು ಈ ರೀತಿ ಬಗ್ಗಿಸ್ಬಿಡ್ಬೇಕು. ಹೀಗೆ ಈ ರೀತಿ ಬೆಂಡ್ ಮಾಡಿದಾಗ ಎಲ್ಲ 4 ಜಲತತ್ವ, ಭೂತತ್ವ, ಆಕಾಶ ತತ್ವ ಮತ್ತು ವಾಯುತತ್ವ ಎಲ್ಲ ತತ್ವಗಳನ್ನು ಅಗ್ನಿಮುಖವಾಗಿ, ಅಗ್ನಿಗೆ ಮುಖ ಆ ದಿಕ್ಕಿಗೆ ಹಿಂಗೆ ಮಾಡಿಬಿಟ್ಟು ಈ ರೀತಿ ಇಟ್ಕೊಂಡ್ರೆ ಇದಕ್ಕೆ ಛತ್ರವಟ ನಾರಸಿಂಹ ಮುದ್ರಾ ಅಂತ ಹೇಳ್ತಾರೆ. ಇದು ಬಹಳ ವಿಶೇಷವಾದದ್ದು ಮುದ್ರಾ. ಯಾರಿಗೆ ಫ್ರಂಟಲ್ ಬ್ರೈನ್, ಫ್ರಂಟಲ್ ಕಾರ್ಟೆಕ್ಸ್ನಲ್ಲಿ ಏನಾದ್ರು ಡಿಫಿಷಿಯನ್ಸಿ ಇದ್ದರೆ, ಪ್ರಾಬ್ಲಮ್ ಸಾಲ್ವಿಂಗು, ಡಿಸಿಷನ್ ಮೇಕಿಂಗು, ಮೋಟಿವೇಶನ್ನು ಮತ್ತು ಟೀಮ್ ಬಿಲ್ಡಿಂಗ್ ಮಾಡಲಿಕ್ಕಾಗಲಿಲ್ಲ ಅಂದರೆ, ಸಂಸಾರ ನಡ್ಸೋಕ್ಕಾಗಲಿಲ್ಲ ಅಂದರೆ, ಆಫೀಸಲ್ಲಿ ಕೊಲೀಸ್ ಜೊತೆ ಹೊಂದ್ಕೊಂಡು ಬಾಳೋಕ್ಕಾಗಲಿಲ್ಲ ಅಂದರೆ, ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನು ಮಾಡಿದ್ರೆ ಈ ಶಕ್ತಿ ಪ್ರಚೋದನೆಯಾಗಿ ಮನುಷ್ಯನ ವ್ಯಕ್ತಿತ್ವನೇ ಇಂಪ್ರೂವ್ ಆಗುತ್ತೆ. ಜೊತೆಗೆ ಅಪಮೃತ್ಯು ದೋಷ ಏನಾದ್ರು, ಜಲಮೃತ್ಯು, ಅಗ್ನಿಮೃತ್ಯು, ವಾಯುಮೃತ್ಯು ಏನೋ ದೋಷಗಳಿದ್ರೆ ಈ ನರಸಿಂಹರನ್ನು ಧ್ಯಾನ ಮಾಡಿದ್ರೆ ಭಾಳ ವಿಶೇಷವಾಗಿ ಆ ದೋಷ ನಿವಾರಣೆ ಆಗುತ್ತೆ. ನರಸಿಂಹ ಉಪನಿಷತ್ತಲ್ಲಿ ಈ ಮಂತ್ರ ಹೇಳುವಾಗ ಒಂದು ವಿಷಯ ಹೇಳ್ತಿದ್ದಾಗೇ ಒಂದು ರೀತಿ ಪವರ್ ಡೆವಲಪ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಕಣ್ಣು ಬಿಟ್ಕೊಂಡು ಹೇಳಬಾರ್ದು, ಕಣ್ಣು ಮುಚ್ಕೊಂಡು ಹೇಳಬೇಕು. ಅವಾಗೇನಾಗುತ್ತೆ, ಅಗ್ನಿ ತಾಪ ನಮ್ಮ ಗ್ರೌಂಡಲ್ಲಿ ಅರ್ಥ ಆಗುತ್ತೆ. ಆ ಮಂತ್ರ ಹೇಳಬೇಕಾದ್ರೆ ಒಂದು ರೀತಿ ಇದು ಜ್ವಾಲಾಗ್ನಿ ಅಂದರೆ ಮಹಾ ಉಗ್ರ ಪ್ರತಾಪ, ತುಂಬ ಕೋಪ ಜಾಸ್ತಿ ಆಗುತ್ತೆ. ಆದರೆ ಈ ಮುದ್ರೆಯಿಂದ ಆ ಕೋಪನ ಅರ್ಥ ಹೆಂಗೆ ಮಾಡುತ್ತೆ ಅನ್ನೋದು ಅದೊಂದು ವಿಶೇಷವಾದಂತಹ ಸೈನ್ಸ್. ಅದರಿಂದ ಈ ಮಂತ್ರನ ಓಂ ನಮೋ ನಾರಸಿಂಹಾಯ ಜ್ವಾಲಾಗ್ನಿನೇತ್ರಾಯ ದೀರ್ಘದಂಷ್ಟ್ರಾಯ ಶಂಖಚಕ್ರಗದಾಧರಾಯ ಹಿರಣ್ಯಕಶಪು ಹೃದಯಾಂತ್ರಮಾಲ ವಿಭೂಷಿತಾಯ ಹನಹನ ರಚರುಚಿ ಚಂಡ ಚಂಡ ಪ್ರಚಂಡ ಪ್ರಚಂಡ ಅಘೋರ ಶೀಘ್ರಂ ನಿವಾರೆಯ ಹುಂ ಫಟ್ ಸ್ವಾಹ ಅಂಥೇಳಿ ಈ ಮಂತ್ರ ಹೇಳಿಬಿಟ್ರೆ ಭಾಳ ವಿಶೇಷವಾಗಿರುತ್ತೆ. ಈ ಮಂತ್ರ ತುಂಬ ದೊಡ್ಡದಾಯಿತು, ಮತ್ತು ಇದೆಲ್ಲ ಗುರುಮುಖೇನ ಕಲಿಬೇಕು, ಇಲ್ಲಾಂದ್ರೆ ನಮಗೆ ತುಂಬ ಕಷ್ಟ ಆಗಿಬಿಡ್ತದೆ ಹೇಳುವಾಗ. ಆದ್ದರಿಂದ ಈ ಮಂತ್ರವನ್ನು ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂದರೆ ಓಂ ಕ್ಷೋಂ ಉಗ್ರ ಪ್ರತಾಪ ನಾರಸಿಂಹಾಯ, ಓಂ ಕ್ಷೋಂ ಉಗ್ರ ಪ್ರತಾಪ ನಾರಸಿಂಹಾಯ, ಓಂ ಕ್ಷೋಂ ಉಗ್ರ ಪ್ರತಾಪ ನಾರಸಿಂಹಾಯ ಅಂತ ಜಪ ಮಾಡ್ತಿದ್ರೆ ಎಷ್ಟೇ ಕೋಪ ಇದ್ರೂ ಕಮ್ಮಿ ಆಗುತ್ತೆ. ಮತ್ತು ಈ ಫ್ರಂಟಲ್ ಕಾರ್ಟೆಕ್ಸಲ್ಲಿ ಇರತಕ್ಕಂಥ ಎಲ್ಲ ದೋಷ ನಿವಾರಣೆ ಆಗಿ ಸೆರೋಟೋನಿನ್ ಮತ್ತು ಡೋಪಮಿನ್ 2 ಹಾರ್ಮೋನ್ಸು ಸಮತೋಲನದಲ್ಲಿ ನಮ್ಮ ಮೆದುಳಿನಲ್ಲಿ ಹರಿಯುತ್ತೆ. ರಕ್ತ ಏನಾದ್ರು ಕ್ಲಾಟ್ ಆಗಿದ್ರೆ, ರಕ್ತ ಹೆಪ್ಪುಕಟ್ಟಿದ್ರೆ ಈ ಮುದ್ರೆಯಿಂದ ಈ ಬೆಂಕಿ, ಇಲ್ಲಿಂದ ಬೆಂಕಿ ಪವರ್ ಹೋಗುತ್ತೆ, ಬಿಸಿ ಹೋಗಿ ಹೋಗಿ ಆ ರಕ್ತ ಹೆಪ್ಪುಕಟ್ಟಿದೆಲ್ಲ ಕರಗಿ ಮೆಲ್ಟಾಗಿ ಆರಾಮಾಗಿಬಿಡುತ್ತೆ. ಯಾವಾಗ ರಕ್ತ ಹೆಪ್ಪುಕಟ್ಟು ಪ್ಯಾರಾಲಿಸಿಸ್ ಬಂದುಬಿಡುತ್ತೆ, ಇಲ್ಲ ಪಾರ್ಕಿನ್ಸ್ ರೋಗ ಬರುತ್ತೆ. ಅದನ್ನು ನಾವು ಈಗಲೇ ಈ ಮುದ್ರೆಗಳಿಂದ ಮಾಡಿ ತಡೆಗಟ್ಬೋದು. 50 ವರ್ಷ ದಾಟಿದವರು ದಿನನಿತ್ಯ ಅದು ಮಾಡಬೇಕು, ಯಾಕಂದರೆ ಯಾವ ಮೂಮೆಂಟಲ್ಲಿ ಬ್ರೈನ್ ರಕ್ತ ಹೆಪ್ಪುಕಟ್ಟುತ್ತೋ ಗೊತ್ತಿಲ್ಲ. ಅದರಿಂದ ಈ ಒಂದು ಮುದ್ರೆ ಭಾಳ ವಿಶೇಷವಾದದ್ದು. ಮಹಾ ಉಗ್ರ ಪ್ರತಾಪ ನಾರಸಿಂಹ ಅಥವಾ ಛತ್ರವಟ ನಾರಸಿಂಹ. ವಿಶೇಷವಾದಂಥ ನರಸಿಂಹ ಮುದ್ರನ ನಮ್ಮ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಟ್ರು. ಇವತ್ತು ಆಕ್ಚುಲಿ ನಮಗೂ ಮತ್ತೆ ನಮ್ಮ ವೀಕ್ಷಕರಿಗೂ ಬಂಪರ್ ಆಫರ್, 2 ಮುದ್ರ ಅಲ್ಲ ಇವತ್ತು. ಹೌದು, ಇನ್ನು ಸ್ವಲ್ಪನೇ ಹೊತ್ತಲ್ಲಿ ಇನ್ನೊಂದು ವಿಶೇಷವಾದ ಮುದ್ರ ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಡ್ತಾರೆ. ಅದನ್ನ ನೋಡ್ಕೊಂಡು ನೀವು ವಾಪಸ್ ಬರೋಷ್ಟೊತ್ತಿಗೆ ನಾವು ಹೋಗಿ ಕಳುವು ಚಿತ್ರತಂಡನ ಕರ್ಕೊಂಡ್ ಬಂದ್ಬಿಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಿನ್ನೆ ಮಲ್ಲೇಶ್ವರಂನ ಬಡಗನಾಡು ಭವನದಲ್ಲಿ ಎಷ್ಟು ಜನ ಅಂದ್ರೆ ವಂಡರ್ಫುಲ್ ಕಾಣೋ ರೆಸ್ಪಾನ್ಸ್ ಅಂತೂ. ಅಂಡ್ ಹೋದವರೆಲ್ಲರೂ ವಿತೌಟ್ ಮೇಕಪ್ ಆಕ್ಚುಲಿ ಇಮಿಡಿಯೇಟ್ ಆಗಿ ರೆಕಗ್ನೈಸೇ ಮಾಡಿಲ್ಲ. ನೋಡ್ತಾ ಇದ್ರು, ಮಾರ್ನಿಂಗ್ ಮಂತ್ರ ಅಲ್ವಾ, ಸೌಜನ್ಯ ಅಲ್ವಾ, ಅರುಣ್ ಎಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲಾ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ ಜೀ ಕನ್ನಡದಲ್ಲಿ. ಎಷ್ಟು ಮೆಚ್ಚುಗೆ ಮಾತುಗಳನ್ನ ಆಡಿದ್ರು, ಎಷ್ಟು ಜನ ಬಂದು ಮಾತಾಡ್ಸಿದ್ರು, ನಿಜವಾಗ್ಲೂ ಖುಷಿ ಆಯ್ತು, ಕಣ್ ತುಂಬಿ ಬಂತು ಅಂತಾರಲ್ಲ, ನಿಜವಾಗ್ಲೂ ಸಿಚುಯೇಷನ್. ಇವಾಗ ಅಳಕ್ಕಾಗಲ್ಲ, ಮೇಕಪ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಆಮೇಲೆ, ಅದ್ರ ಅರ್ಥ ಮಾಡ್ಕೊಳ್ಳಿ. ತುಂಬಾನೇ ಖುಷಿ ಆಯ್ತು ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನಾವು ಚಿರಋಣಿಗಳಾಗಿದ್ದೀವಿ. 100 ಎಪಿಸೋಡ್ಸ್ ನ ಕಂಪ್ಲೀಟ್ ಮಾಡಿರುವಂತಹ ಈ ಮಾರ್ನಿಂಗ್ ಮಂತ್ರ ನಿಮ್ಮ ಪ್ರೀತಿ ಹೀಗೆ ಇದ್ರೆ 1000 ಎಪಿಸೋಡ್ಸ್ ಡೆಫಿನೆಟ್ಲಿ ಕಂಪ್ಲೀಟ್ ಮಾಡುತ್ತೆ. ಏನಂತ್ಯಾ? ಖಂಡಿತ. ನೆನ್ನೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಾನು ಮಿಸ್ ಮಾಡ್ಕೊಂಡೆ, ನಿಜ ಹೇಳ್ಬೇಕು ಅಂದ್ರೆ. ನಮ್ಮ ತಾಯಿ, ನಮ್ಮ ಆಂಟಿ ಎಲ್ಲ ಬಂದಿದ್ರು, ನೀನು ಹೋಗಿದ್ಯಂತೆ. ಸೊ ಸಿಕ್ಕಾಬಡೆ ಕ್ರೌಡ್ ಆಗಿತ್ತು, ಲೈಕ್ ತುಂಬಾ ಜನ ಬಂದಿದ್ರು. ಅಂದ್ರೆ ನಾನು ಎಕ್ಸ್ಪೆಕ್ಟೆಡ್ ಕ್ರೌಡ್ 5000 ಅಂತ ಗುರುಗಳು ಹೇಳಿದ್ರು. ಆದ್ರೆ 5000 ಜನ ವಾಪಸ್ ಹೋಗಿದಾರೆ ಅಂತಂದ್ರೆ ಇನ್ನೂ 5000 ಜನ ಬಂದು ಪ್ರಸಾದನ ಸ್ವೀಕರಿಸಕ್ ಆಗದೆ ಎಷ್ಟು ಜನ ಇದ್ರು ಅಂದ್ರೆ ನಿಲ್ಲದಕ್ಕಾಗದೆ ಎಷ್ಟೋ ಜನ ವಾಪಸ್ ಹೋಗಿದ್ದಾರೆ. ಎಸ್, ನಿಮ್ಮ ಪ್ರೀತಿ ಯಾವಾಗ್ಲೂ ಇದೇ ತರ ನಿರಂತರವಾಗಿ ಇರಬೇಕು.
ಇವತ್ತಿನ ಸಮಾಜದಲ್ಲಿ ನಾವು ಕುಡಿಯೋ ಗಾಳಿ ಕೂಡ ವಿಷ ಆಗಿದೆ, ನಾವು ತಿನ್ನೋ ಪದಾರ್ಥಗಳು ಕೂಡ ವಿಷ ಆಗಿದೆ, ನಾವು ವಾಸ ಮಾಡ್ತಿರೋ ಸ್ಥಳವೂ ಕೂಡ ವಿಷಮಯವಾಗಿದೆ. ಯಾಕೆಂದರೆ ಇವತ್ತಿನ ಟ್ರಾಫಿಕ್ಕು ಮತ್ತು ಇವತ್ತಿನ ಇಂಡಸ್ಟ್ರೀಸಿಂದ ಬರೋ ಹೊಗೆಗಳು ಮತ್ತು ಮಾನವನ ಜೀವನದಲ್ಲಿ ಹಲವಾರು ವಿಷ ಪದಾರ್ಥಗಳನ್ನು ಸೇವೆ ಮಾಡುವಂಥ ಅವಕಾಶಗಳು ಭಾಳಷ್ಟಿದೆ. ಅದು ಡ್ರಗ್ಸ್ ಆಗಿರ್ಬೋದು, ಕುಡಿಯೋದಿರ್ಬೋದು, ಸ್ಮೋಕಿಂಗ್ ಇರ್ಬೋದು, ಯಾವ ರೂಪದಲ್ಲಾದ್ರೂ ಮನುಷ್ಯನ ಶರೀರ ಸಂಪೂರ್ಣವಾಗಿ ಪಲ್ಯೂಟ್ ಆಗೋಗಿದೆ. ಇದ್ರ ಜೊತೆಗೆ ಈ ಮಾಟ ಮಂತ್ರ ತಂತ್ರ ಬಾನಾಮತಿಗಳು ಬೇರೆ ಸೇರ್ಕೊಂಡ್ಬಿಟ್ಟಿದೆ. ನಾವು ವಾಸ ಮಾಡ್ತಿರೋ ಸಮಾಜ ವಿಷಮಯ, ನಮ್ಮ ಜಾತಿಯಲ್ಲಿ ಪ್ರಾರಬ್ಧ ಕರ್ಮ ಬೇರೆ ಸೇರಿಕೊಂಡಿದೆ, ಪೂರ್ವಜನ್ಮದ ಕರ್ಮ. ಅದು ತಂದೆಯಿಂದ ಆಗಿರ್ಬೋದು, ಅಥವಾ ನಮ್ಮ ಗೋತ್ರಜವರಾಗಿರ್ಬೋದು, ಪೂರ್ವಿಕರಾಗಿರ್ಬೋದು, ಇಲ್ಲ ನಮ್ಮ ಇವತ್ತಿನ ನಿತ್ಯ ಜೀವನದಲ್ಲಿ ದಿನನಿತ್ಯ ಮಾಡುವ ಹಲವಾರು ಕರ್ಮಗಳಿಂದ ಬಂದಿರೋ ದೋಷಗಳಿರ್ಬೋದು. ಜೊತೆಗೆ ಈ ದುಷ್ಟಶಕ್ತಿಗಳು, ಭೂತ ಆಗಿರ್ಬೋದು, ಪ್ರೇತ ಆಗಿರ್ಬೋದು, ಪಿಶಾಚಿ ಆಗಿರ್ಬೋದು, ಶಾಕಿನಿ, ಡಾಕಿನಿ, ಕಾಮಿನಿ, ಮೋಹಿನಿಗಳಾಗಿರ್ಬೋದು, ಇವನ್ನೆಲ್ಲ ನಿವಾರಣೆ ಮಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಮೆಡಿಷನ್ ಅಂದರೆ ನರಸಿಂಹಸ್ವಾಮಿಯವರನ್ನು ಧ್ಯಾನ ಮಾಡೋದಷ್ಟೇ. ಅವ್ರನ್ನ ಎಲ್ಲ ಆಂಜನೇಯನ ನೆನೆಸ್ಬೇಕು. ಇವತ್ತು ನಾವು ತೋರಿಸ್ಕೊಡುವಂಥ ಒಂದು ಸುಲಭವಾದ ಮುದ್ರೆಯನ್ನು ನೀವು ಧಾರಣೆ ಮಾಡಿದ್ದೆ ಆದರೆ ಕೂತಾಗ ನಿಂತಾಗ ದುಷ್ಟಶಕ್ತಿಗಳಿಂದ ಆಗುವಂಥ ತೊಂದರೆಗಳು ನಿಮ್ಮ ಆಫೀಸಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ರಾಜಕೀಯ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರದಲ್ಲೇ ಆಗಲಿ ಇರುವಂಥ ಶತ್ರುಕಾಟ, ಶತ್ರುಪೀಡ, ಮತ್ತು ನಾವು ತಿನ್ನೋ ಪದಾರ್ಥಗಳೇನಾದ್ರು ವಿಷ ಪದಾರ್ಥಗಳಾಗಿದೆ, ಕುಡಿಯೋ ನೀರು, ತಿನ್ನೋ ಆಹಾರ ಪದಾರ್ಥಗಳು, ಯಾವುದೇ ಒಂದು ದುಷ್ಟಶಕ್ತಿಗಳು ವಿಷಜಂತುಗಳಿಂದಾಗಲಿ ದೋಷಗಳು ನಮಗಿದ್ರೆ, ದುರ್ಮರಣ, ಆಕ್ಸಿಡೆಂಟ್ ಆಗೋ ಅಥವಾ ಸುಟ್ಕೊಂಡು ನೇಣಾಕೊಂಡೋ ಒಂದು ಮರಣಕಂಟಕ ನಮ್ಮ ಜಾತಕದಲ್ಲಿದ್ದರೆ, ಇವೆಲ್ಲ ದೋಷ ನಿವಾರಣೆ ಮಾಡಲಿಕ್ಕೆ ದಿನನಿತ್ಯ ನಾವು ಈ ನರಸಿಂಹನ ಧ್ಯಾನ ಮಾಡಬೇಕು. ಅದಕ್ಕೆ ಸುಲಭವಾಗಿ ಒಂದು ದಶಾವತಾರ ನರಸಿಂಹ ಅಂತ ಒಂದು ನರಸಿಂಹರನ್ನ ನರಸಿಂಹ ಉಪನಿಷತ್ತು ಹೇಳಿದ್ದಾರೆ. ಅದು ಹೇಗೆ ಅಂದರೆ, ನಮ್ಮ ಬೆರಳುಗಳನ್ನು ಈ ರೀತಿ ಲಾಕ್ ಮಾಡೋದು, ಎಲ್ಲ ಬೆರಳುಗಳನ್ನು ಬೆಂಡ್ ಮಾಡಿ, ಕುಂಚಿತ ಅಂದರೆ ಸಂಕುಚಿತ ಅಂದರೆ ಎಲ್ಲ ಬೆಂಡ್ ಮಾಡಿ ಒಂದಕ್ಕೊಂದು ಟಚ್ ಮಾಡಿಬಿಟ್ರೆ 5 + 5 = 10, ಅಂದರೆ 10 ಎನರ್ಜಿಗಳು, ನರಸಿಂಹರ ಎನರ್ಜಿಗಳು ನಮ್ಮ ಶರೀರದಲ್ಲಿ ಆವಾಹನೆಯಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ದಶಾವತಾರ ನರಸಿಂಹ ಅಂತೇಳಿ. ಯಾವ ಮುದ್ರೆನೂ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಹೋಟ್ಲಲ್ಲಿ ಕೂತಾಗ, ವಾಕ್ ಮಾಡುವಾಗ, ಸಿನಿಮಾ ನೋಡುವಾಗ, ಟಿ ವಿ ನೋಡುವಾಗ, ಅಥವಾ ಇನ್ನೊಬ್ಬರ ಜೊತೆ ಮಾತಾಡುವಾಗ, ಪೂಜೆ ಮಾಡುವಾಗ, ಯಾವಾಗ ನೀವು ಐಡಿಯಲ್ ಆಗಿರ್ತೀರೋ, ಸುಮ್ಮನೆ ಕೂತಿರ್ತೀವಿ ಅಂತೀರೋ, ಅವಾಗ ಈ ಮುದ್ರೆ ಧಾರಣ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ವಿಷಜಂತುವಿನಿಂದ ಆಗಿರ್ತಕ್ಕಂಥ ದೋಷ, ಕ್ಷುದ್ರ ಗ್ರಹಗಳು, ಮಾಟ ಮಂತ್ರ ತಂತ್ರವನ್ನು ಇದನ್ನು ಬಿಡಿಸ್ಬೋದು. ಇದಕ್ಕೆ ದಶಾವತಾರ ನರಸಿಂಹ ಮುದ್ರಾ ಅಂತಾರೆ. ಈ ಮುದ್ರೆಯನ್ನು ಧಾರಣೆ ಮಾಡಿ ಪ್ರತಿನಿತ್ಯ ಒಂದು 15-20 ನಿಮಿಷ ಮಾಡಿದ್ರೆ ನಮ್ಮ ಶರೀರದಲ್ಲಿ ಟಾಕ್ಸಿನ್ ಈಚೆ ಹೊಟ್ಟೋಗುತ್ತೆ. ಟಾಕ್ಸಿನ್ ಅಂದರೆ ವಿಷಜಂತು, ವಿಷ ಪದಾರ್ಥ, ಅದೊಂದು ಈಚೆ ಹೊಟ್ಟೋಗುತ್ತೆ. ಮತ್ತು ಉಸಿರಾಟದ ಕ್ರಮ ಚೆನ್ನಾಗಾಗತ್ತೆ. ಬ್ರೈನಲ್ಲಿ ಎಲ್ಲ ರಕ್ತನಾಳಗಳು ಚೆನ್ನಾಗಿ ಹರಿಯುತ್ತೆ. ಆಗ ಬ್ರೈನಿಗೆ ಸಂಬಂಧಪಟ್ಟಂಥ ತೊಂದರೆಗಳಿರೋದು, ಮಾನಸಿಕ ಖಿನ್ನತೆ, ಮೆಂಟಲ್ ಹಿಲ್ನೆಸ್ ಅಥವಾ ಡಿಸಾರ್ಡರ್ನೆಸ್ ಕೂಡ ನಿವಾರಣೆ ಆಗುತ್ತೆ. ಶಾಸ್ತ್ರದಲ್ಲಿ ಓಂ ಕ್ಷೋಂ ನಮೋ ಭಗವತೆ ನಾರಸಿಂಹಾಯ, ಓಂ ಕ್ಷೋಂ ಮತ್ಸ್ಯರೂಪಾಯ, ಓಂ ಕ್ಷೋಂ ಕೂರ್ಮರೂಪಾಯ, ಓಂ ಕ್ಷೋಂ ವರಹರೂಪಾಯ, ಓಂ ಕ್ಷೋಂ ವಾಮನರೂಪಾಯ, ಓಂ ಕ್ಷೋಂ ನರಸಿಂಹರೂಪಾಯ, ಓಂ ಕ್ಷೋಂ ಓಂ ಕ್ಷೋಂ ಓಂ ಕ್ಷೋಂ ರಾಮಾಯ, ಓಂ ಕ್ಷೋಂ ಕೃಷ್ಣಾಯ, ಓಂ ಕ್ಷೋಂ ಪರಶುರಾಮಾಯ, ಓಂ ಕ್ಷೋಂ ಬೌದ್ಧರೂಪಾಯ, ಓಂ ಕ್ಷೋಂ ಕಲ್ಕಿರೂಪಾಯ, ಜಯ ಜಯ ಸಾಲಿಗ್ರಾಮ ನಿವಾಸನೆ ದಿವ್ಯ ಸಿಂಹಾಸನ ಭುವೇ ಪುರುಷಾಯ, ಓಂ ಕ್ಷೋಂ ಸ್ವಾಹ ಅಂತೇಳಿ ಈ ದಶಾವತಾರ ಮಂತ್ರ ಇದೆ. ಇದನ್ನು ಮಾಡಿದ್ರೆ BP ಕಮ್ಮಿ ಆಗುತ್ತೆ, ಗ್ಯಾಸ್ ಟ್ರಬಲ್ ಹೊರಟೋಗುತ್ತೆ, ಡಯಾಬಿಟಿಸು ಕೂಡ ಕಮ್ಮಿ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನಸಿಕ ಖಿನ್ನತೆಗಳು ಹೊರಟೋಗುತ್ತೆ. ಶರೀರಕ್ಕೆ ಮಾಟ ಮಾಡಿಸಿದ್ರೆ ಏನೋ ಪ್ರಾಬ್ಲಮ್ ಆದರೆ ರಿಪೇರಿ ಮಾಡಿಸ್ಕೋಬೋದು. ಈ ಮಾನಸಿಕ ಮೆದುಳಿಗೆ ಮಾಟ ತಂತ್ರ ಏನಾದ್ರು ಮಾಡಿಸ್ಬಿಟ್ರೆ ಭಾಳ ಕಷ್ಟ ನಿವಾರಣೆ ಮಾಡೋದು. ಅದು ಸರಿಯಾದವ್ರ ಹತ್ರನೇ ಹೋಗಿ ತೆಗೆಸ್ಬೇಕು. ಆದ್ದರಿಂದ ನನ್ನ ಒಂದು ಎಲ್ರಿಗೂ ಸಜೆಷನ್ ಏನಂದರೆ, ನನ್ನ ಒಂದು ಅನುಭವದ ಮಾತು ಮತ್ತು ನನ್ನೊಂದು ಕೋರಿಕೆ ಏನಂದರೆ, ದಯವಿಟ್ಟು ಯಾರಿಗೂ ಮಾಟ ಮಂತ್ರಗಳನ್ನು ಮಾಡಿಸ್ಬೇಡಿ. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಲವ್ ಮಾಡಿ, ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ನಗಿಸಿ, ಎಲ್ರಿಗೂ ಸೇವೆ ಮಾಡಿ. ಎಲ್ಲ 4 ವೇದ ಏನು ಹೇಳುತ್ತೆ ಗೊತ್ತಾ? ಎಲ್ರಿಗೂ ಸೇವೆ ಮಾಡು, ಎಲ್ಲರನ್ನೂ ನಗಿಸು, ಎಲ್ಲರನ್ನೂ ಗೌರವಿಸು, ಮತ್ತು ಎಲ್ಲರೂ ನಗಿಸ್ತಾ ಇರು, ಎಲ್ರಿಗೂ ಸೇವೆ ಮಾಡು, ಪ್ರೀತಿಸು ಅಂತ ಹೇಳುತ್ತೆ. ಅದರಿಂದ ಯಾರು ಸದಾ ಎಲ್ಲರನ್ನೂ ಪ್ರೀತಿಸ್ತಾರೋ, ಯಾರು ಸದಾ ಎಲ್ಲರನ್ನೂ ಗೌರವಿಸ್ತಾರೋ, ಯಾರು ಸದಾ ಎಲ್ಲರೂ ನಗಿಸ್ತಾರೋ, ಯಾರು ಸದಾ ಎಲ್ಲರೂ ಗೌರವಿಸ್ತಾರೋ, ಸೇವೆ ಮಾಡ್ತಾರೋ, ಅವ್ರಿಗೆ ಯಾವ ಮಂತ್ರ ತಂತ್ರ ಭೂತ ಪ್ರೇತಗಳ ಚೇಷ್ಟನೆ ಬರೋದಿಲ್ಲ.
ಸ್ವಯಂ ಭಗವಂತನೇ ಆಗಿಬಿಡ್ತಾನೆ. ತುಂಬಿದ ಹೃದಯವಂತಿಕೆ ಇರೋ ಕಡೆ ಭಗವಂತನ ಆಶೀರ್ವಾದ ಇರುತ್ತೆ. ನನ್ನಲ್ಲೂ ದ್ವೇಷ ಇದ್ದಾಗ ಇನ್ನೊಬ್ಬ ದ್ವೇಷದಿಂದ ಮಾಡೋ ಮಂತ್ರ ನನಗೆ ಬೇಗ ಟಚ್ ಆಗುತ್ತೆ. ನನ್ನಲ್ಲೇ ಬೇಕಾದಷ್ಟು ಕೆಟ್ಟ ಭಾವನೆ ಇದ್ದಾಗ ಇನ್ನೊಂದು ಕೆಟ್ಟ ದುಷ್ಟಶಕ್ತಿ ನನಗೆ ಬೇಗ ಆಹ್ವಾನ ಆಗಿಬಿಡುತ್ತೆ ಒಳಗಡೆಗೆ. ಅದರಿಂದ ನಾನು ಪರಿಪೂರ್ಣ ಶುದ್ಧನ ಆದರೆ ನನಗೆ ಸುತ್ತಮುತ್ತ ಎಂಥ ವಿಷಗಾಳಿ ಆಗಲಿ, ವಿಷ ಪದಾರ್ಥಗಳಾಗಲಿ, ದುಷ್ಟಶಕ್ತಿಗಳೇ ಆಗಲಿ ಆವಾಹನೆ ಆಗೋದಿಲ್ಲ. ಜೊತೆಗೆ ಈ ಮಂತ್ರಶಕ್ತಿ, ದೈವಶಕ್ತಿ ನಮ್ಮನ್ನು ಯಾವಾಗಲೂ ಕಾಪಾಡುತ್ತೆ. ಅದರಿಂದ ಕಣ್ಣು ಕುರುಡಾಗೋಕ್ಕೆ ಮುಂಚೆ ಒಳ್ಳೆಯದನ್ನು ನೋಡಿಬಿಡಿ. ಬಾಯಲ್ಲಿ ತೊದಲು ಬರೋಕ್ಕೆ ಮುಂಚೆ ಅಥವಾ ಬಾಯಲ್ಲಿ ಮಾತು ನಿಲ್ಲೋಕ್ಕೆ ಮುಂಚೆ ಒಳ್ಳೆ ಮಾತಾಡಿಬಿಡಿ. ಕಿವಿ ಕಿವುಡಾಗೋಕ್ಕೆ ಮುಂಚೆ ಒಳ್ಳೆದನ್ನು ಕೇಳಿಬಿಡಿ. ಬುದ್ಧಿ ಭ್ರಮಣ ಆಗೋಕ್ಕೆ ಮುಂಚೆ ಭಗವಂತನ ದರ್ಶನ ಮಾಡಿಬಿಡಿ. ಕೈಯಲ್ಲಿ ಸ್ವಾಧೀನ ಹೋಗೋಕ್ಕೆ ಮುಂಚೆ ಒಳ್ಳೆದು ಕೊಟ್ಟದು ದಾನ ಮಾಡಿಬಿಡಿ. ಕಾಲಲ್ಲಿ ಸ್ವಾಧೀನ ಲಕ್ವ ಹೊರೋಕ್ಕೆ ಮುಂಚೆ ಓಡಿ ಹೋಗಿ ಅಹೋಬಲ ನರಸಿಂಹನ ದರ್ಶನ ಮಾಡಿಬಿಡಿ. ಆವಾಗ ಈ ಹುಟ್ಟಿದಕ್ಕೂ ಸಾರ್ಥಕ. ಅದರಿಂದ ಒಳ್ಳೆಯದನ್ನು ಮಾಡಬೇಕೇ ವಿನಃ ಕೆಟ್ಟದ್ದನ್ನು ಬಯಸಬಾರ್ದು. ಯಾರು ಕೆಟ್ಟದ್ದನ್ನು ಮಾಡ್ತಾರೋ ಅವ್ರಿಗೆ ನರನಾಡಿಗಳೆಲ್ಲ ವೀಕ್ ಆಗಿ ಬೇಗ ಪ್ಯಾರಾಲಿಸಿಸ್ ಬರುತ್ತೆ. ಇದು ನನ್ನ ಅನುಭವದ ಮಾತು. ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವ್ನಿಗೆ ಸ್ಕಿನ್ ಡಿಸೀಸ್ ಬರುತ್ತೆ. ಯಾವಾಗ ಇನ್ನೊಬ್ಬರಿಗೆ ಚಿಂತನೆ ಮಾಡ್ತಾನೋ ಡಯಾಬಿಟಿಸ್ ಬರುತ್ತೆ. ಯಾವಾಗ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬೇಕು, ಅವ್ನಿಗೆ ಏನಾದ್ರು ತೊಂದರೆ ಮಾಡಬೇಕು ಅಂತ ಬರುತ್ತೋ ಅವನಿಗೆ ಬ್ರೈನಲ್ಲಿ ಹಾರ್ಮೋನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ನಮ್ಮಲ್ಲಿರತಕ್ಕಂಥ ಹಾರ್ಮೋನ್ಸ್ನ ಯೋಚನೆ ಮಾಡಿ ಕೆಟ್ಟದ್ದು ಬಯಸಿ ತೊಂದರೆ ಕೊಟ್ಟು ಪಾಲಿಟಿಕ್ಸ್ ಮಾಡಿ ನಮ್ಮ ಹಾರ್ಮೋನ್ಸ್ನ ಎಂಡೋಕ್ರೈನ್ ಸಿಸ್ಟಮ್ಸ್ ಬರೋ ಎಲ್ಲ ಹಾರ್ಮೋನ್ಸ್ ಕೂಡ ಡಿಫಿಷಿಯನ್ಸಿ ಮಾಡ್ಕೊಂಡ್ಬಿಟ್ರೆ ಬೀದಿಲೋಗ ಮಾರಿ ನಾವೇ ಮನೆ ಕರ್ಕೊಂಡಂಗೆ ಆಗುತ್ತೆ. ಅದರಿಂದ ಯಾರೂ ನನಗೆ ಮಂತ್ರತಂತ್ರ ಮಾಟ ಮಾಡಿಸೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಈ ಕೆಟ್ಟ ಗುಣಗಳಿಂದ ನಾವು ದಿನನಿತ್ಯ ಜೀವನ ಶೈಲಿ ನಾವು ಅಳವಡಿಸ್ಕೊಂಡ್ಬಿಟ್ರೆ ನಮ್ಮಲ್ಲಿ ಎಲ್ಲ ಕಾಯಿಲೆ ಉತ್ಪತ್ತಿ ಆಗಿಬಿಡುತ್ತೆ. ಎಷ್ಟೇ ಓದಿದ್ರೆ ಏನು ಪ್ರಯೋಜನ, ಎಷ್ಟೇ ರೂಪ ಇದ್ರೆ ಏನು ಪ್ರಯೋಜನ, ಎಷ್ಟೇ ಐಶ್ವರ್ಯ ಇದ್ರೆ ಪ್ರಯೋಜನ ಏನು, ಎಷ್ಟೇ ಬಲ ಇದ್ರೇನು ಶರೀರದಲ್ಲಿ, ಆದರೆ ಒಳ್ಳೆ ಸಂಸ್ಕಾರ ಇಲ್ಲ ಅಂದರೆ ಅದು ಧೂಳಿಗೆ ಸಮಾನ. ಆದ್ದರಿಂದ ಒಳ್ಳೆ ಸಂಸ್ಕಾರಯುಕ್ತ ಆಗಬೇಕು ಅಂದರೆ ನಮ್ಮಲ್ಲಿರತಕ್ಕಂಥ ಹೊಟ್ಟೆ ಕಿಚ್ಚು, ಹಸುವೆ, ಕಾಮ, ಕ್ರೋಧ, ಲೋಭ, ಮೋಹ ಇದೆಲ್ಲ ಬಿಟ್ಟಾಗ ನೀವು ಒಂದು ಕ್ಷಣ ಕಣ್ಮುಚ್ಕೊಂಡು ಧ್ಯಾನ ಮಾಡೋ ಸಾಕು ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಇಷ್ಟೆಲ್ಲ ತುಂಬಿಕೊಂಡು ನಾವು ಜಪ, ಪೂಜೆ, ಹೋಮ ಮಾಡಿದ್ರೆ ನೀವು 500 ವರ್ಷ ಭೂಮಿ ಬದುಕಿದ್ರು ಕೂಡ ಒಂದಿನೂ ಕೂಡ ಭಗವಂತನ ಆಶೀರ್ವಾದ ಆಗೋದಿಲ್ಲ. ಅದರಿಂದ ಯಾರು ಇಷ್ಟು ದಿವಸ ಈ ಲಕ್ಷ್ಮೀ ನರಸಿಂಹರ ಮುದ್ರೆಯನ್ನು ನೋಡಿದಾರೋ ಅವರಿಗೆ ಕಾಳಸರ್ಪದೋಷ ನಿವಾರಣೆ ಆಗಲಿ ಮತ್ತು ಜೀವನದಲ್ಲಿ ಅವರಿಗೆ ಸುಖ ಸಿಕ್ಕಲಿ ಅಂತೇಳಿ ನಾನು ಹಾರೈಸ್ತಾ ನಾನು ಒಂದು ನಮಸ್ಕಾರ ನಿಮಗೆ ಅರ್ಪಿಸ್ತಾ ಇದ್ದೀನಿ. ನಮಸ್ತೆ. ಸೌಜನ್ಯ ಮತ್ತೆ ಅರುಣ್ ಹರಿಹರನ್ ಜೊತೆ ಇವತ್ತು ಒಂದು ತುಂಬಾ ವಿಶೇಷವಾದಂತಹ ಚಿತ್ರತಂಡ ನಮ್ಮ ಜೊತೆ. ಅವಾಗಿಂದ ಹೇಳ್ತಿದ್ವಿ ನಾವು ಈ ಚಿತ್ರದ ಬಗ್ಗೆ. ಕಳವು ಅಂತ ಚಿತ್ರದ ಹೆಸರು. ಎಮ್ಮೆ ಕಳವಾಗತ್ತೆ ಈ ಚಿತ್ರದಲ್ಲಿ. ಒಂದು ಆ ಎಮ್ಮೆನ ಹುಡುಕ್ತಾ ಹೋದಾಗ, ಅಂದ್ರೆ ಕಳುವಾಗಿರುವಂತಹ ಎಮ್ಮೆನ ಹುಡುಕ್ತಾ ಹೋದಾಗ ಸಾಕಷ್ಟು ಎಳೆಗಳು ಬಿಚ್ಕೊಳ್ತಾ ಹೋಗುತ್ತೆ. ಸೊ ಅದು ಚಿತ್ರದ ಕಥೆ. ಬಹಳ ಸುಂದರವಾಗಿ ಶೂಟ್ ಮಾಡಿದ್ದಾರೆ. ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ನಲ್ಲಿ ಶೂಟ್ ಮಾಡಿರುವಂತಹ ಮಹಿಳಾ ಪ್ರಧಾನವಾದ ಚಿತ್ರ. ಇನ್ಫ್ಯಾಕ್ಟ್ ಬ್ರಿಡ್ಜ್ ಮೂವಿ ಅಂತ ಕರಿಬಹುದು. ಈ ಕಡೆ ಕಂಪ್ಲೀಟ್ ಕಮರ್ಷಿಯಲ್ ಅಲ್ಲ, ಈ ಕಡೆ ಕಂಪ್ಲೀಟ್ ಆರ್ಟ್ ಮೂವಿನೂ ಅಲ್ಲ. ಎರಡೂ ಎಲಿಮೆಂಟ್ಸ್ ನ ಎಷ್ಟು ಬೇಕೋ ಅಷ್ಟು, ಅಂದ್ರೆ ರುಚಿಗೆ ತಕ್ಕಷ್ಟು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬಳಸ್ಕೊಂಡು ಯಾವುದು ಓವರ್ ಡೋಸ್ ಆಗದೆ ಇರೋ ಹಾಗೆ ನಮ್ಮ ಮುಂದೆ ಕೊಡ್ತಾ ಇದ್ದಾರೆ ಈ ಚಿತ್ರನ. ಇದೇ ಶುಕ್ರವಾರ ಚಿತ್ರ ತೆರೆ ಕಾಣ್ತಿದೆ. ಸ್ವಪ್ನ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕೂಡ ತೆರೆ ಕಾಣ್ತಿದೆ ಚಿತ್ರ. ಸೊ ಈ ಚಿತ್ರ ನೋಡಕ್ ಹೋಗ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಚಿತ್ರದ ಬಗ್ಗೆ ನಿಮ್ಗೆ ಸಾಕಷ್ಟು ಗೊತ್ತಿರಬೇಕು. ಅದನ್ನ ನಿಮ್ಗೆ ಗೊತ್ತು ಮಾಡಿಸೋದಕ್ಕೋಸ್ಕರ ಇವತ್ತು ಚಿತ್ರದ ನಿರ್ದೇಶಕರಾದಂತಹ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಮಾರ್ನಿಂಗ್ ಮಂತ್ರ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್, ವೆಲ್ಕಮ್ ಟು ಮಾರ್ನಿಂಗ್ ಮಂತ್ರ ನಿಮಗೆ. ಜೊತೆಗೆ KY ನಾರಾಯಣ ಸ್ವಾಮಿ ಅವರು ಈ ಚಿತ್ರದ ಸ್ಕ್ರಿಪ್ಟ್ ರೈಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ. ಕತೆ, ಚಿತ್ರಕಥೆ, ಸಂಭಾಷಣೆ ಮೂರು ಸಹ ಇವರೇ ಜವಾಬ್ದಾರಿ. ಹಾಡುಗಳು ಸಹ, ಚಿತ್ರದ ಹಾಡುಗಳನ್ನ. ಸೊ ಇನ್ಫ್ಯಾಕ್ಟ್ ಈ ಹಿಂದೆ ಸೂರ್ಯಕಾಂತಿ ಚಿತ್ರಕ್ಕೆ ಕೂಡ ನೀವು ವರ್ಕ್ ಮಾಡಿದೀರಾ. ಜೊತೆಗೆ ನೀವು ಕನ್ನಡ ಪ್ರೊಫೆಸರ್ ಕೂಡ ಆಗಿದ್ದೀರಾ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ನಲ್ಲಿ ಅಲ್ವಾ? ವೆರಿ ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಎಸ್, ಇವಾಗ ನಿಮ್ಮ ಕಳವು ಚಿತ್ರದ ಬಗ್ಗೆನೇ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಚಿತ್ರದ ಒಂದು ಹಾಡನ್ನ ನೋಡೋಣ, ಸರಿನಾ? ಎಸ್, ಕಳವು ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳು, ಬೇಕಾದಷ್ಟು ವಿಷಯಗಳು ನಿಮ್ಗೆ ಇವತ್ತು ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇದೇ ಚಿತ್ರದ ಒಂದು ಹಾಡು ನಿಮ್ಗೋಸ್ಕರ ಮಾರ್ನಿಂಗ್ ಮಂತ್ರದಲ್ಲಿ ನೋಡ್ಕೊಂಬನ್ನಿ. ಸಾಕಷ್ಟು ಕಲಾವಿದರನ್ನ ನೋಡಿದ್ವಿ ನಾವು ಈ ಹಾಡಲ್ಲಿ. ವೆರಿ ನೈಸ್ ಸರ್. ಕೋಲಾರ್ ಸುತ್ತಮುತ್ತ ಶೂಟ್ ಮಾಡಿರುವಂತ ಚಿತ್ರ ಇದು. ಈ ಚಿತ್ರದ ಸ್ಪೆಷಾಲಿಟಿ ಏನು? ಕಳವು ಚಿತ್ರದ ಸ್ಪೆಷಾಲಿಟಿ ಸಾಕಷ್ಟು ಹೇಳ್ತಾ ಇದ್ರಿ ನೀವು. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಅವರ ಮನೆಯಲ್ಲಿ ಶೂಟ್ ಮಾಡಿದಿರಾ ಫಾರ್ ದಿ ಫಸ್ಟ್ ಟೈಮ್ ಅಂತ.
ಸೊ ಈ ಚಿತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೊಸ ಹೊಸ ವಿಷಯಗಳನ್ನ ಇವಾಗ ನೀವು ಹೇಳಬೇಕು. ಸರಿ, ಇದು ಒಂದು ಹಳ್ಳಿ ವಾತಾವರಣದಲ್ಲಿ ನಾವು ಯಾವುದು ಈಗ ಮೊದಲು ಚಿತ್ರಗಳಿತ್ತು ಆ ಚಿತ್ರಗಳೆಲ್ಲಾನು ಒಂದು ಪುರುಷ ಪ್ರಧಾನವಾದಂತ ಚಿತ್ರಗಳನ್ನ ಮಾಡ್ತಾ ಇದ್ವಿ. ಇದು ಒಂದು ಹಳ್ಳಿ ಅಂತ ಹೇಳಿದ್ರೆ ಪುರುಷರು ಮತ್ತೆ ಅವರೊಬ್ಬರೇ ಇಂಪಾರ್ಟೆಂಟ್ ಅಲ್ಲ, ಹೆಂಗಸರು ಇಂಪಾರ್ಟೆಂಟ್. ಸೊ ಹೆಂಗಸರನ್ನ ಪ್ರಧಾನವಾಗಿ ಇಟ್ಕೊಂಡು ಅವ್ರ ಮುಖಾಂತರ ಒಂದು ಹಳ್ಳಿ ವಾತಾವರಣ ಹೇಗಿರತ್ತೆ, ಪ್ಲಸ್ ಹಳ್ಳಿನಲ್ಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗತ್ತೆ, ಈ ತರದನ್ನ ಒಂದು ಕೇಂದ್ರೀಕೃತವಾಗಿ ಇಟ್ಕೊಂಡು ಒಂದು ಕತೆ ಮಾಡಿದೆ. ಇದರಲ್ಲಿ ಕಳುವು ಅನ್ನೋದು ಒಂದು ವಿಷಯವಾಗಿ ತಗೊಂಡಿದ್ವಿ. ಈಗ ಯಾಕಂದ್ರೆ ನಮ್ಮ ಸಮಾಜನೇ ಒಂದು ಕಳ್ಳನ್ನ ಹುಟ್ಟಾಕತ್ತೆ, ಅದೇ ಸಮಾಜ ಕಳ್ಳನ್ನ ಶಿಕ್ಷೆ ಮಾಡತ್ತೆ. ಸೊ ಹುಟ್ಟು ಮತ್ತೆ ಶಿಕ್ಷೆ ಎರಡೂ ಒಂದೇ ನೋಡ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಬಟ್ ನಮ್ಮ ಎಲ್ಲರ ಲೈಫಲ್ಲೂ ನಾವು ಯಾವುದೋ ಒಂದು ಕಳ್ಳತನದಲ್ಲಿ ಭಾಗಿಯಾಗಿರ್ತೀವಿ ಅಥವಾ ನಮ್ಗೆ ಯಾವುದೋ ಒಂದು ಕಳ್ಳತನ ಆಗಿರುತ್ತೆ. ಸೊ ಈ ವಿಷಯಗಳನ್ನ ಇಟ್ಕೊಂಡು ಒಂದು ಹಳ್ಳಿ ವಾತಾವರಣದಲ್ಲಿ ಕತೆ ತಗೊಂಡಿದೆ. ಅಂಡ್ ಆಕ್ಚುಲಿ ಒಂದು ಹೊಸ ಪ್ರಯತ್ನ ಏನಕ್ಕಂದ್ರೆ ಫಿಮೇಲ್ ಓರಿಯೆಂಟೆಡ್ ಅಂತ ಏನ್ ಮಾಡ್ತಿದ್ರ. ಯೂಶಲ್ ಆಗಿ ಟೆಲಿವಿಷನ್ ಮೀಡಿಯಾ ಅಂತಂದ್ರೆ ಅದು ಫಿಮೇಲ್ ಓರಿಯೆಂಟೆಡ್ ಆಗಿರ್ಬೇಕು, ಹೆಂಗಸರಿಗೆ ಸಂಬಂಧಪಟ್ಟಂಗೆ ಫಿಮೇಲ್ ಎಲಿಮೆಂಟ್ಸ್ ಇದ್ರೇನೆ ಸೀರಿಯಲ್ ಅನ್ನೋದು ಒಂದು ಕ್ಲಿಕ್ ಆಗೋದು. ಬಟ್ ಫಿಲಮ್ ಅಂತ ಬರ್ತಿದಂಗೆ ಅದರಲ್ಲಿ ಮೇಲ್ ಎಲಿಮೆಂಟ್ಸ್ ಜಾಸ್ತಿ ಇರಬೇಕು. ಆದ್ರೆ ಇದು ಒಂದು ಹೊಸ ಪ್ರಯತ್ನ, ತುಂಬಾ ಖುಷಿ ಆಗ್ತಿದೆ ಕೇಳಿ. ಆಮೇಲೆ ಇಡೀ ಕಥೆನಲ್ಲಿ ಹೀರೋ, ಹೀರೋಯಿನ್, ವಿಲನ್ ಈ ತರದ್ ಯಾವುದೇ ಕ್ಯಾರೆಕ್ಟರ್ಗಳಿಲ್ಲ. ಎಲ್ಲರೂ ಎಲ್ಲರ ಇದ್ರಲ್ಲೂ ಸಮಾನವಾಗಿದ್ದಾರೆ. ಆಮೇಲೆ ಬ್ಲಾಕ್ ಅಂಡ್ ವೈಟ್ ಶೇಡ್ಸ್ ಇಲ್ಲ. ವೆರಿ ನೈಸ್. ನಾರಾಯಣ ಸ್ವಾಮಿ ಸರ್ ಅವ್ರಿಗೊಂದು ಪ್ರಶ್ನೆ ಕೇಳ್ಬೇಕು. ಲೈಕ್ ಹೇಗೆ ಈ ಕತೆ ಹುಟ್ಕೊಂತು ನಿಮ್ಗೆ? ನೀವೇ ಕತೆ ಬರ್ದಿರೋದು, ಮುಂಚೆ ಕತೆ ಆಗಿತ್ತು ಅಂದ್ರೆ ನಂತರ ನಾಟಕ ಆಗಿ ಅದು ಪರಿವರ್ತನೆ ಆಯ್ತು, ಈಗ ಸಿನಿಮಾ ಆಗಿ ತೆರೆ ಮೇಲೆ ಕಾಣ್ತಾ ಇದೆ. ಹೇಗೆ ಹುಟ್ಕೊಂತ ಈ ಸಿನಿಮಾ ನಿಮ್ಗೆ? ಈ ಕಥೆನ ನನ್ನ ತಲೆಯೊಳಗೆ ಇದು ಮೊಳತಿದ್ದು ಸುಮಾರು ಒಂದು 20 ವರ್ಷಗಳ ಹಿಂದೆ. ನಾನಾಗ MA ಓದ್ತಿದ್ದೆ. ಸೊ ನಮ್ಮೂರಲ್ಲಿ ಕೂಡ ಒಂದು ಎಮ್ಮೆ ಕಳ್ತನ ಆಗೋಯ್ತು. ನಾನು ಕೂಡ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹತ್ರ ಕುಪ್ಪೂರು ಅಂತ ನಮ್ದೊಂದು ಹಳ್ಳಿ. ಸೊ ಆಗ ಎಮ್ಮೆ ಕಳ್ತನವಾಯ್ತು. ಅದಾದ್ಮೇಲೆ ನಾನು ಬೆಂಗಳೂರಲ್ಲಿದ್ದೆ. ಸೊ ಎಮ್ಮೆಗೂ ಆ ಮನೆಗೂ ಇದ್ದ ಸಂಬಂಧಗಳು, ಇಡೀ ಎಕಾನಮಿ, ಆ ಮನೆಯ ಎಕಾನಮಿ ಎಮ್ಮೆ ಮೇಲೆ ನಿಂತಿತ್ತು. ಆ ಕುಟುಂಬ ಅನೇಕ ಕಷ್ಟಗಳಿಗೆ ಗುರಿ ಆಯ್ತು. ಅದು ನನ್ನ ತಲೆ ಒಳಗೆ ಕುಳಿತಿತ್ತು. ಸೊ ಆ ಎಮ್ಮೆ ಕೊನೆಗೂ ಅಲ್ಲೂ ಸಿಕ್ಕಿಲ್ಲ. ಹಾಗಾಗಿ ಈ ಕಳುವಾದ ಎಮ್ಮೆಯನ್ನ ಹುಡುಕ್ತಾ ಹೋದ್ರೆ ನಮ್ಮ ಭಾರತದ ಹಳ್ಳಿಗಳಲ್ಲಿ ಏನ್ ಕಳ್ತನ ಆಗ್ತಾ ಇದೆ, ಅಲ್ಲಿ ಕಳ್ತನ ಆಗ್ತಿರೋದು ಏನು, ಅದಕ್ಕೆ ನಿಜಕ್ಕೂ ನಾವು ಈಗ ಹಳ್ಳಿಗಳ ಬಗ್ಗೆ ಕುರಿತು ಮಾತಾಡುವಾಗ ಕಳ್ತನ ಆಗ್ತಾ ಇರೋದು ಬದುಕು, ಅದಕ್ಕಿರೋ ಒಂದು ಜೀವಚೈತನ್ಯ, ಹಳ್ಳಿಗಳಿಗಿದ್ದ ಜೀವಚೈತನ್ಯ ಕಳ್ತನ ಆಗ್ತಿದೆ. ಆ ಕಳ್ಳತನದ ರೂಪಗಳು ಬೇರೆ ಬೇರೆ ಆಗ್ತಾ ಇವೆ. ಅಂದ್ರೆ ಆಧುನಿಕತೆಯ ತಂತ್ರಜ್ಞಾನ, ಈಗ ನಾವೇನು ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ, ಇವೆಲ್ಲ ಕೂಡ ನಮಗೆ ಗೊತ್ತಿರುವ ಹಳ್ಳಿಗಳಲ್ಲಿ ಗೊತ್ತಿಲ್ಲದ ಹಾಗೆ ಅಲ್ಲಿದ್ದ ಜೀವ ಚೈತನ್ಯವನ್ನ, ಜೀವಸಲೆಯನ್ನ ಅದು ತೆಗೆದಾಕ್ತಾ ಇದೆ, ಕಳ್ತನ ಆಗ್ತಿದೆ. ಯಾವುದೇ ಒಂದು ಚಿತ್ರ ಆದ್ರೂ ಅರುಣ್, ಚಿತ್ರಕ್ಕೆ ಡೈಲಾಗ್ಸ್ ತುಂಬಾನೇ ಮುಖ್ಯ. ಯಾಕಂದ್ರೆ ಕಥೆ ಎಷ್ಟೇ ಚೆನ್ನಾಗಿದ್ರು ಕೂಡ ಡೈಲಾಗ್ಸ್ ತುಂಬಾ ಸ್ಟ್ರಾಂಗ್ ಆಗಿಲ್ಲ, ಎಫೆಕ್ಟಿವ್ ಆಗಿಲ್ಲ ಅಂದ್ರೆ ಆ ಒಂದು ಸತ್ವನೇ ಹೊಟ್ಟೋಗುತ್ತೆ ಚಿತ್ರದ್ದು. ಈ ಒಂದು ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದೀರಾ ಸರ್ ನೀವು. ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ. ಈ ಚಿತ್ರ ನಿಮ್ಗೆ ಇನ್ನೂ ಸಾಕಷ್ಟು ಒಳ್ಳೆ ಹೆಸರನ್ನ ತಂದುಕೊಡ್ಲಿ. ಇನ್ನು ಮುಂದೆ ಸಾಕಷ್ಟು ಚಿತ್ರಗಳಿಗೆ ನೀವು ಸಂಭಾಷಣೆಯನ್ನು ಬರೆಯೋ ಹಾಗಾಗಬೇಕು. ಧನ್ಯವಾದಗಳು. ಇನ್ನು ಸ್ವಲ್ಪನೇ ಹೊತ್ತಲ್ಲಿ ಚಿತ್ರದ ನಾಯಕ ನಟ ಅವಿನಾಶ್ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಕಳುವು ಚಿತ್ರ. ಇದಕ್ಕೆ ಮುಂಚೆ ನಾಯಕ ನಟನ ಬಗ್ಗೆ ಹೇಳಬೇಕು ಅಂದ್ರೆ ಜುಗಾರಿ ಚಿತ್ರದಲ್ಲಿ ಮಾಡಿದಿರಾ? ಜುಗಾರಿ ಫಿಲ್ಮ್ ನಲ್ಲಿ ಆಕ್ಟ್ ಮಾಡಿರುವಂತಹ ಅವಿನಾಶ್ ಅವ್ರನ್ನ ವೆಲ್ಕಮ್ ಮಾಡ್ತೀವಿ ಸ್ವಲ್ಪನೇ ಹೊತ್ತಲ್ಲಿ. ಕಳುವು ಚಿತ್ರ ತಂಡ ಕೂಡ ನಮ್ಮ ಜೊತೆ ಇದೆ. ಕಳುವು ಚಿತ್ರದ ನಿರ್ದೇಶಕರಾದಂತಹ ರವಿ ಅವರಿದ್ದಾರೆ, ಜೊತೆಗೆ ಅವಿನಾಶ್ ಅವರು ಇವಾಗಷ್ಟೇ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಮಾರ್ನಿಂಗ್ ಮಂತ್ರ ಅವಿನಾಶ್. ಸೊ ಈ ಹಿಂದೆ ನಿಮ್ಮನ್ನ ಜುಗಾರಿ ಚಿತ್ರದಲ್ಲಿ ನಾವು ನೋಡಿದ್ವಿ. ಹೌದು, ನಿಮ್ಮ ಆಕ್ಟಿಂಗ್ಗೆ ಸಾಕಷ್ಟು ಒಳ್ಳೊಳ್ಳೆ ರಿವ್ಯೂಸ್ ಬಂದಿತ್ತು. ಅಂಡ್ ಆಲ್ಸೋ ಈ ಚಿತ್ರದಲ್ಲಿ ಕಳುವು ಚಿತ್ರ ಅಫ್ಕೋರ್ಸ್ ಈ ಶುಕ್ರವಾರ ರಿಲೀಸ್ ಆಗ್ತಿದೆ. ಬಟ್ ಫಸ್ಟ್ ಕಾಪಿನ ನೋಡಿದಂತಹ ಸುಮಾರು ಜನ ಹೇಳ್ತಿರೋದು ವಂಡರ್ಫುಲ್ ಆಕ್ಟಿಂಗ್ ನಿಮ್ದು ಅದರಲ್ಲಿ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಬಟ್ ಅವ್ರ ಫುಲ್ ಎಂತ ಎಕ್ಸ್ಪ್ರೆಷನ್, ಮೂವಿ ಈ ಶುಕ್ರವಾರ ರಿಲೀಸ್ ಆಗ್ಲೇ ಮೂವಿ ನೋಡ್ಬಿಟ್ರಾ, ಹೌದಾ, ವಂಡರ್ಫುಲ್ ಆಕ್ಟಿಂಗ್ ಅಂತೆಲ್ಲ. ಅವಿನಾಶ್ಗೂ ನನಗೂ ಒಂದು ಸಿಮಿಲಾರಿಟಿ ಇದೆ, ಏನ್ ಹೇಳುವ ಸೌಜನ್ಯ? ನಾಟ್ ವಿತ್ ಡ್ರೆಸ್ಸಿಂಗ್ ಅಂದ್ರೆ ನಾವಿಬ್ರು ಮನೆ ಹುಡುಗರ ತರ ಕಾಣಿಸ್ತೀವಿ. ಎಲ್ಲೋ ಪಕ್ಕದ ಮನೆಯವರು, ಎಲ್ಲ ತುಂಬಾ ಹತ್ತಿರವಾಗಿರೋರ ತರ. ನಾನು ಹಾಗೆ ಕಾಣಿಸ್ತೀನಿ, ಅವರು ಹಾಗೆ ಕಾಣಿಸ್ತಾರೆ. ತುಂಬಾ ಎಲ್ಲೋ ಆಕಾಶ ಉದುರ್ದಂಗೆ, ಅದು ವಿಚಿತ್ರವಾಗಿ ಅದ್ಭುತವಾಗಿ ಹಂಗಿಲ್ಲ, ಸಿಂಪಲ್ ಆಗಿ ಮನೆ ಹುಡುಗರ ತರ ಇದೀವಿ. ವೆರಿ ನೈಸ್. ಸೊ ಅವಿನಾಶ್ ಅವರು ಹೇಳಿ, ಫಸ್ಟ್ ನಿಮ್ಗೆ ಈ ಆಫರ್ ಬಂದಿದ್ದು ಹೇಗೆ ಕಳುವು ಚಿತ್ರಕ್ಕೆ? ಆಕ್ಚುಲಿ ಮೆಸ್ಟ್ ಇದಾರಲ್ಲ, ಸೊ ಅಣ್ಣನ ಬಹಳ ಪ್ರೀತಿಯಾದಂಥ ಒಂದು ಸ್ಟೂಡೆಂಟ್. ಸೊ ಈ ಒಂದು ಕತೆ ಮಾಡ್ಬೇಕಾದ್ರೆ ನನ್ನ ಒಂದು ಇಟ್ಕೊಂಡು ಮಾಡಿದ್ರು ಅಂತ ಹೇಳಿದ್ರು. ಬಟ್ ನನಗೆ ಆಕ್ಚುಲಿ ಈ ಪಾತ್ರದಲ್ಲಿ ಈ ಹೀರೋಯಿಸಮ್ಮು ಮತ್ತೆ ಎಲ್ಲ ಬಿಟ್ಟು ಮಾಡಬೇಕಾದಾಗ ಒಂದು ಯೋಚನೆ ಮಾಡಿದ್ರು. ಜುಗಾರಿ ಆದಮೇಲೆ ಓಕೆ ಅವಿನಾಶನ್ನ
ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಡೈರೆಕ್ಟರ್ ಸರ್ ಮತ್ತೆ ಮೇಷ್ಟ್ರು ನನಗೆ ಒಂದು ಈ ಪಾತ್ರಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸೊ ಪಾತ್ರಕ್ಕೆ ಅಂತ ಏನೇನು ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ? ಯಾಕಂದ್ರೆ ಇದ್ರಲ್ಲಿ ನೀವು ಚಡ್ಡಿನಲ್ಲಿ ಒಂದ್ ಕೆಲವೊಂದ್ ಸೀನ್ಸ್ ಅಲ್ಲಿ ಹಳ್ಳಿನಲ್ಲಿ ನ್ಯಾಚುರಲ್ ಆಗಿ ಹೇಗಿರ್ತಾರೋ ಹರಿದೋಗಿರೋ ಬಟ್ಟೆ ಇರ್ಬೋದು, ಚಿಂದಿ ಬಟ್ಟೆ, ಆ ತರ ಬಟ್ಟೆಗಳಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀರಾ? ಅಂದ್ರೆ ಯಾವುದೇ ಒಬ್ಬ ಹೀರೋ ಆಗ್ಲಿ ಆ ತರದ್ ಒಂದು ಚಾಲೆಂಜಿಂಗ್ ರೋಲ್ ತಗೋಬೇಕಾದಾಗ ಅವ್ರು ತುಂಬಾ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಮೆಂಟಲಿ ಆರ್ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಿಮ್ಮ ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲ ಯು ಹ್ಯಾವ್ ಟು ಚೇಂಜ್. ಹೌದು, ಇದು ಆಕ್ಚುಲಿ ಕಷ್ಟ ಅನಿಸ್ಲಿಲ್ಲ, ಯಾಕಂದ್ರೆ ನೀವು ಆಕ್ಟ್ ಮಾಡ್ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಬಹಳ ಈಸಿ ಆಯ್ತು, ಯಾಕಂದ್ರೆ ಜುಗಾರಿಲೂ ಹಂಗೆ ಆಗಿರೋದ್ರಿಂದ. ಸೊ ಜುಗಾರಿಲಿ ನನ್ಗೆ ಮೊದ್ಲಿಂದ ಹೇಳಿದ್ದೇನೆಂದ್ರೆ ಈ ಹೀರೋಯಿಸಮ್ ಇದನ್ನೆಲ್ಲ ಬಿಟ್ಬಿಟ್ಟು ಆ ನಾರ್ಮಲ್ ಕಾಮನ್ ಮ್ಯಾನ್ ಹೇಗಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡು. ಸೊ ಇಟ್ಸ್ ವಾಸ್ ವೆರಿ ಈಸಿ ಆಕ್ಚುಲಿ. ಸೊ ಇದ್ರಲ್ಲೂ ಅದೇ ತರ ಪಾತ್ರ, ಬಟ್ ಭಾಷೆ ಒಂದ್ ಸ್ವಲ್ಪ ಕಷ್ಟ ಆಯ್ತು, ಬಟ್ ವೆರಿ ಏಬಲ್ ಟು ಮ್ಯಾನೇಜ್. ಈ ಚಿತ್ರಕ್ಕೆ ಕಥಾನಾಯಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಕಥೆ ಅಂತ ತಗೊಂಡ್ರೆ ಅದಕ್ಕೊಬ್ಬ ನಾಯಕ ಬೇಕು, ಕಥೆಗೆ ಒಬ್ಬ ನಾಯಕ ಬೇಕು. ಈಗಿನ ಟ್ರೆಂಡ್ ಅಲ್ಲಿ ಏನಾಗ್ಬಿಟ್ಟಿದೆ, ಒಬ್ಬ ನಾಯಕನಿಗೋಸ್ಕರ ಕಥೆ ಮಾಡ್ತಾರೆ. ಸೊ ಅದನ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ, ಆಮೇಲೆ ಅಷ್ಟು ಸರಿ ಹೋಗಲ್ಲ. ಅದೇ ತುಂಬಾ ಕಷ್ಟವಾದ ವಿಚಾರ ಅಂದ್ರೆ ಕಥೆಗೆ ತಕ್ಕಂತೆ ಸೂಕ್ತವಾಗಿ ಒಬ್ಬ ಆಯ್ಕೆ ಆಗಿರುವಂತ ನಾಯಕ ನೀವು. ಸೊ ತುಂಬಾ ಖುಷಿ ಆಗ್ತಿದೆ ಅಂತ ತಿಳ್ಕೊಂಡು. ಅದೇ ತುಂಬಾ ಸಿಂಪಲ್ ಆಗಿದ್ದೀರಲ್ಲ, ಲೈಕ್ ಮನೆ ಹುಡುಗಂತರ ಅನಿಸ್ತಾ. 35 ದಿನಗಳ ಕಾಲ ಶೂಟಿಂಗ್ ನಡೆದಿದೆ ಈ ಚಿತ್ರದ್ದು. ಸೊ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಏನಂದ್ರೆ ಒಂದೇ ದಿನದಲ್ಲಿ ನಡೆಯುವಂತ ಘಟನೆ ಇದು. ಬೆಳಗಿಂದ ರಾತ್ರಿವರೆಗೂ ನಡೆಯುವಂತ ಘಟನೆ. ಅದನ್ನ 35 ದಿನ ಶೂಟ್ ಮಾಡಿದ್ರು ಕೂಡ ನಾವು ಒಂದೇ ದಿನ ನಡೆಯೋ ಹಾಗೆ ತೋರಿಸ್ಬೇಕು. ಸೊ ನಿಮ್ಗೆ ಜಾಸ್ತಿ ಕಾಸ್ಟ್ಯೂಮ್ ಚೇಂಜು ಅಥವಾ ಸಿಕ್ಕಾಪಡೆ ವೇರಿಯೇಷನ್ಸ್ ಎಲ್ಲ ಕೊಡಕ್ಕಾಗಲ್ಲ. ಒಂದೇ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದೇ ತರ ಶೂಟ್ ಮಾಡಿ ಹೋಗ್ಬೇಕಾಗತ್ತೆ. ಸೊ ಇದು ಈ ಚಿತ್ರದ ಸ್ಪೆಷಾಲಿಟಿ. ಇನ್ನೂ ಸಾಕಷ್ಟು ಚಾಲೆಂಜಸ್ ಮತ್ತೆ ಈ ಚಿತ್ರದ ಬಗ್ಗೆ ಎಲ್ಲ ಮಾತಾಡೋಣ. ಬಟ್ ಇವಾಗ ಕಳುವು ಚಿತ್ರದ ಒಂದು ಬ್ಯೂಟಿಫುಲ್ ಟ್ರೇಲರ್ ನಿಮ್ಗೋಸ್ಕರ ನೋಡಿ. ಈ ಆನನ್ನು ಒಳಕ್ಕೆ ಬಂದು ಯಾಕೋ ಏನಾಯ್ತು ಆನಂದ? ಈ ಊರ್ನಾಗೆ ಏನೇ ಕೆಟ್ಟದ್ ನಡೆದ್ರು ಅದು ಬರೋದು ನನ್ನ ತಲ್ಕೆನೆ. ಗೌಡ್ರು ಗೊತ್ತಾದ್ರೆ ಅವರೇ ಸಾಯ್ತಾರೋ, ಅವಳೇ ಸಾಯಿಸ್ತಾರೋ. ಈಗ ನಾನು ಸಂಸಾರ ಸುಖ ಅನುಭವಿಸ್ತಿಲ್ವಾ? ಅವಳು ಹಂಗೆ ಅನುಭವಿಸ್ತಿದ್ಲು. ಮದ್ವೆ ಮಾಡ್ಕೊಳ್ದೆ ಇರದೆ ಸುಖ. ನಿಮ್ಮನೆ ಮಾನ ಮರ್ಯಾದೆ ವಿಷಯ ನಿಮ್ಮಿಂದಾನೆ ಬೀದಿ ಪಾಲಾಗದ್ ಬೇಡ. ನಮ್ ಚೇರ್ಮನ್ ಬರಲಿ. ಗಾಡಿ ಇಲ್ಲೈತೆ, ನಿನ್ ಬಾಡಿ ಎಲ್ಲೈತಣ? ಅಯ್ಯ ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ತಾಳಿ ಬಿಗಿದ ಮಾತ್ರಕ್ಕೆ ಗಂಡ ಆಗ್ಬಿಡ್ತಾನ? ಗಂಡ ಅಂತೆ ಗಂಡ. ನಮ್ಮೂರ್ನಾಗೆ ಅಂಥ ಐನಾತಿ ಕಳ್ಳ ಯಾರು? ಕಳ್ರಲ್ವಂತೆ ಕಳ್ರು. ನೋಡಿ ನೋಡಿ ನನ್ ಮೊರ್ಲಕ್ಕೆ ಕೆಂಡ ಕಟ್ಬಿಟ್ರಲ್ಲೋ. ಆ ಮುಂಡುಗಳು ನನ್ನ ಮನೆ ಮುಂದೆ ಬಂದು ನನ್ನೇ ಬೈತಾ ಇರೋದು. ಇವತ್ತು ಸಾಕಷ್ಟು ಸ್ಪೆಷಾಲಿಟಿ ಚಿತ್ರದ. ಆಫ್ ಕೋರ್ಸ್ ನೀವು ಟ್ರೈಲರ್ ನೋಡ್ಬೇಕಾದ್ರೆ ಕೂಡ ಮಾತಾಡ್ತಿದ್ವಿ. ಹಿಂದಿನಲ್ಲಿ ಕಾಯಮತ್ ಸೆ ಕಾಯಮತ್ ತಕ್ ಅನ್ನುವಂಥ ಒಂದು ಎವರ್ ಗ್ರೀನ್ ಬ್ಯೂಟಿಫುಲ್ ಲವ್ ಸ್ಟೋರಿ ನಮ್ಮ ಆಮಿರ್ ಖಾನ್ ಮತ್ತೆ ಜೂಹಿ ಚಾವ್ಲಾ ಅವ್ರದ್ದು. ಎಸ್, ಆ ಚಿತ್ರನ ಶೂಟ್ ಮಾಡಿರುವಂತ ಬೆಟ್ಟ ಇದು ಅರಬಿಕೊತ್ನೂರು ಅಂತ. ಓಕೆ, ಕೋಲಾರ ಹತ್ರ ಇರೋದು ಅಲ್ವಾ? ಸೊ ಅಲ್ಲಿ ಕಾಯಮತ್ ಸೆ ಕಾಯಮತ್ ತಕ್ ಶೂಟಿಂಗ್ ಬಿಟ್ರೆ ನೆಕ್ಸ್ಟ್ ನಡೆದಿರೋದು ಇದೇ ಚಿತ್ರದ ಶೂಟಿಂಗ್ ಅಂತ ಹೇಳ್ತಿದ್ರಿ. ಸೊ ಇದು ಒಂದು ಸ್ಪೆಷಾಲಿಟಿ. ಜೊತೆಗೆ ಉಮಾಶ್ರೀ ಅವ್ರು ಇದ್ದಾರೆ ಅಂದ ಮೇಲೆ ಕೇಳೋದೇ ಬೇಡ, ಕಿಲ್ಲರ್ ಆಕ್ಟಿಂಗ್ ಇದ್ದೇ ಇರುತ್ತೆ. ಸೊ ಅವಿನಾಶ್ ಅವ್ರು ಎಷ್ಟು ಕಷ್ಟ ಇತ್ತು ಅಂದ್ರೆ ಕಾಂಪಿಟೇಷನ್ ಕೊಡಕ್ ಆಗಲ್ಲ ಅವ್ರಿಗೆ ಯಾರು, ಬಟ್ ಅವ್ರ ಜೊತೆ ಆಕ್ಟ್ ಮಾಡೋದು ಹೇಗಿತ್ತು? ಅದೇ ಹೇಳ್ದಂಗೆ ಆಕ್ಟ್ ಮಾಡಲಿಲ್ಲ, ವಿ ಜಸ್ಟ್ ರಿಯಾಕ್ಟೆಡ್. ಅವರು ಏನ್ ಮಾಡ್ತಾ ಇದ್ರು ವಿ ವರ್ ಜಸ್ಟ್ ರಿಯಾಕ್ಟಿಂಗ್. ಸೊ ವೆರಿ ಹೆಲ್ಪ್ಫುಲ್. ಅಂದ್ರೆ ಈ ಪ್ರತಿಯೊಂದು ಸೀನಲ್ಲೂ ವಿ ಆಕ್ಚುಲಿ ಪ್ರಾಕ್ಟಿಸ್ ಅಂಡ್ ಜಸ್ಟ್ ರಿಯಾಕ್ಟ್. ಐ ಥಿಂಕ್ ಆಸ್ ಯು ಸಿ ದ ಟ್ರೈಲರ್, ಅದರಲ್ಲಿ ವಿ ಶೋ ಅಂದ್ರೆ ವೆರಿ ಸಿಂಪಲ್ ಆಗಿ ಏನ್ ಬೇಕಾಗಿರೋದು ಅದನ್ನ ವಿ ಹ್ಯಾವ್ ಗಾಟ್ ಇಟ್. ಸೊ ನಿಮ್ಗೆ ನಿರ್ದೇಶಕರು ನಿಮ್ಗೆ ಮೈಂಡ್ ಅಲ್ಲಿ ಇತ್ತಾ ಇವಾಗ? ಫಸ್ಟ್ ಆಫ್ ಆಲ್ ಅವಿನಾಶ್ ಅವರು ಕಥಾನಾಯಕ ಅನ್ನೋದು ಮೈಂಡ್ ಅಲ್ಲಿ ಇತ್ತು, ಡಿಸ್ಕಸ್ ಮಾಡಿ ಇವ್ರನ್ನ ಅಪ್ರೋಚ್ ಮಾಡಿದ್ರಿ. ಬಟ್ ಉಮಾಶ್ರೀ ಅಂತವ್ರಿಗೆ ಒಂದು ರೋಲ್ ನ ಡಿಸೈನ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ತುಂಬಾ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ವರ್ಕ್ ಜಾಸ್ತಿನೇ ಇರಬೇಕಾಗತ್ತೆ.
ಯಾಕಂದ್ರೆ ಅವರು ಆಕ್ಟಿಂಗ್ ಮೂಲಕ ಅಷ್ಟು ಚಾಲೆಂಜ್ ಕೊಡ್ತಾರೆ, ಅಷ್ಟು ಕಾಂಪಿಟೇಷನ್ ಕೊಡ್ತಾರೆ ಬೇರೆಯವರಿಗೆ, ಚಾಲೆಂಜಿಂಗ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಇವ್ರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಈ ಪಾತ್ರನ ಏನು ಸೃಷ್ಟಿ ಮಾಡಿದ್ರ ಅಥವಾ ಏನು? ಇಲ್ಲ, ಆ ತರದ್ದು ಸೃಷ್ಟಿ ಮಾಡಿಲ್ಲ. ಏನಕ್ಕೆ ಅಂದ್ರೆ ಅವಾಗ್ಲೇ ಅವರು ನಮ್ಮ ಡಾಕ್ಟರ್ ಕೆ ವಿ ನಾರಾಯಣಸ್ವಾಮಿ ಅವರು ಹೇಳ್ದಂಗೆ ಇದು ಕಥೆನೇ 20 ವರ್ಷದ ಹಳೇದ್ ಕತೆ. ಸೊ ಕೆಲವೊಂದ್ಸಲ ಚಿತ್ರಕ್ಕೆ ಎಂದಾಗ ಬದಲಾವಣೆಗಳನ್ನ ಬದಲಾವಣೆ ಕಥೆಯಲ್ಲಿರುವಂತ ಎಲಿಮೆಂಟ್ಸ್ ತಗೊಂಡು ಬದಲಾವಣೆ ಮಾಡಿ ಉಮಾಶ್ರೀ ಅವ್ರಿಗೆ ನಾವು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಉಮಾಶ್ರೀ ಅವರು ಕ್ಯಾರೆಕ್ಟರ್ ಡಿಸೈನ್ ಆಗ್ತಾರೆ, ಅದು ಅವ್ರ ಸ್ಪೆಷಾಲಿಟಿ. ಆಮೇಲೆ ಇದರಲ್ಲಿ ಉಮಾಶ್ರೀ ಅವರು ಒಂಥರ ಎಲ್ಲಾ ರೀತಿಯ ಪಾತ್ರ ಅಂದ್ರೆ ಒಂದು ಎಮೋಷನ್ಸ್ ಇದೆ ಅವ್ರಿಗೆ. ಆಮೇಲೆ ಒಂದು ಇದರಲ್ಲಿ ಅವ್ರ ಸ್ಪೆಷಾಲಿಟಿ ಏನು ಅಂದ್ರೆ ತುಂಬಾ ಬೈತಾ ಇರ್ತಾರೆ ಅವ್ರು. ಯಾರು ಸಿಕ್ಕಿದ್ರೆ ಅವ್ರಿಗೆ ಬೈಯೋದೇ ಕೆಲಸ. ಅವ್ರ ಕ್ಯಾರೆಕ್ಟರ್ ಶುರುವಾಗೋದೇ ಆ ತರದ್ದು. ಆಮೇಲೆ ಎಮೋಷನ್ಸ್ ಇದೆ, ಪ್ರೀತಿ ಇದೆ. ಸೊ ಎಲ್ಲಾ ತರದ ಅವರ ಆಕ್ಟಿಂಗ್ ಫೇಸ್ ಗಳನ್ನ ನೋಡ್ಬೋದು ಇದರಲ್ಲಿ. ಟ್ರೈಲರ್ ಅಲ್ಲೇ ಒಂದ್ 2 ಸತಿ ಉಗಿಸ್ಕೊಂಡ್ವಿ ನಾವು. ಈ ಚಿತ್ರದ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋಣ. ಜೊತೆಗೆ ಉಮಾಶ್ರೀ ಅವರು ಏನೇನ್ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಈ ಚಿತ್ರದಲ್ಲಿ ಆಕ್ಟ್ ಮಾಡಾದ್ಮೇಲೆ ಅದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಡೈರೆಕ್ಟರ್ ಸರ್ ಹೇಳ್ತಾ ಇರೋ ಲೈಕ್ ಉಮಾಶ್ರೀ ಮತ್ತೆ ಅವರ ಒಂದು ಒಡನಾಟ ಅಥವಾ ಒಂದು ಪರಿಚಯ 18 ವರ್ಷದ್ದು ಅಂತ ಹೇಳ್ತಾ ಇದ್ದಾರೆ. ರಂಗಭೂಮಿ ಪರಿಚಯ ಅಂತ ಹೇಳ್ತಿದ್ರೆ. ಸೊ ಹಾಗೆ ಲೈಕ್ ಅದು ಈ ನಾಟಕ ಆಗಿನೂ ಇದು ಕಂಡಿದೆ. ಅದ್ರಲ್ಲೂ ಅವ್ರ ಪಾತ್ರ ಇವರೇ ಮಾಡಿದ್ರು ಅಂತ ಹೇಳಿದ್ರೆ ಅದೇ ಪಾತ್ರನೇ ಮಾಡಿದ್ರು. ಸೊ ನಿಮಗೆ ಅದು ಕಷ್ಟ ಆಗ್ಲಿಲ್ಲ ಇದನ್ನ ಅವ್ರಿಗೆ ವಹಿಸೋದಕ್ಕೆ ಅಂತನೂ ಸಹ? ಇಲ್ಲ, ಖಂಡಿತ ಕಷ್ಟ ಆಗಿಲ್ಲ. ಪಾತ್ರದ ಹೆಸರೇನು ಸರ್? ರಂಗಮ್ಮ ಅಂತ. ರಂಗಮ್ಮ ಅಂತ. ಸೊ ನಾಟಕದಲ್ಲಿ ಕೂಡ ರಂಗಮ್ಮ ಅವರ ಪಾತ್ರನ ಉಮಾಶ್ರೀ ಅವರೇ ಪೋರ್ಟ್ರೇ ಮಾಡಿದ್ರು, ಮತ್ತೆ ಈ ಚಿತ್ರದಲ್ಲೂ ಕೂಡ. ಸೊ ನಾಟಕದಲ್ಲಿ ಅವಿನಾಶ್ ಅವರ ರೋಲ್ ಯಾರು ಮಾಡಿದ್ದು? ಚಂದ್ರಕಾಂತ್ ಅಂತ ಒಬ್ಬ ಮಾಡಿದ್ರು. ಅವಿನಾಶ್ ಅವರೇ, ನಿಮ್ಮ ಪೋರ್ಷನ್ಸ್ ಒಂದು 9 to 10 days ಇತ್ತು ಶೂಟಿಂಗ್ ಅಂತ ಹೇಳಿ. ನಾಟಕದಲ್ಲಿ ಕಳ್ಳನ್ ಪಾತ್ರ ಒಂದ್ ಸ್ವಲ್ಪ ಕಮ್ಮಿ ಬರುತ್ತೆ, ಎಂಡಲ್ ಮಾತ್ರ ಬರುತ್ತೆ. ಸೊ ಇವರು ಕಳ್ಳ ಚಿತ್ರದಲ್ಲಿ. ಓಕೆ, ಚಿತ್ರದಲ್ಲಿ ಕಳ್ಳ. ವೆರಿ ನೈಸ್. ಬಟ್ ಇವಾಗ ರಂಗಮ್ಮ ಅವರು ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ, ಅಂದ್ರೆ ಉಮಾಶ್ರೀ ಅವರು. ಎಸ್ ಅಮ್ಮ, ನಮಸ್ಕಾರ, ಶುಭೋದಯ ನಿಮ್ಗೆ. ನಮಸ್ಕಾರಮ್ಮ. ನಮಸ್ಕಾರ ಅಮ್ಮ. ಸೌಜನ್ಯ ಅಂತ ನನ್ನ ಹೆಸರು, ಅರುಣ್ ಅಂತ ನನ್ನ ಪಕ್ಕದಲ್ಲಿ ಕೂತಿದ್ದಾನೆ. ಸೊ ನಿಮ್ಮ ಚಿತ್ರದ ಬಗ್ಗೆ ಮಾತಾಡ್ತಿದ್ವಿ, ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾನೇ ಸಂತೋಷ ಆಗ್ತಿದೆ. ಅರವಿಂದ್ ಅವ್ರಿಗೂ ನಮಸ್ಕಾರ. ನಮಸ್ಕಾರಮ್ಮ. ಸೊ ಇವಾಗ ಕಳುವು ಚಿತ್ರದ ನಿರ್ದೇಶಕರು ರವಿ ಅವರಿದ್ದಾರೆ, ಮತ್ತೆ ನಾಯಕ ನಟ ಅವಿನಾಶ್ ಅವರಿದ್ದಾರೆ. ಅವಿನಾಶ್ ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಹೇಗಿದ್ರಿ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ರವಿ ಹೇಗಿದ್ದೀಪ? ಚೆನ್ನಾಗಿದ್ದೀನಮ್ಮ, ನೀವು? ಏನು ಚೆನ್ನಾಗ್ ಬಿಡು, ಮುಗಿಸ್ಕೊಡೋ ಕೆಲ್ಸಗಳು ಮಾತ್ರ. ಕಷ್ಟಪಟ್ಟು ಕೆಲಸ ಮಾಡಿದ್ರು ಮುಗಿಸ್ಕೊಳೋ ಕೆಲಸ ಇದು ಬಿಡು. ಆ ವಿಷಯ ಹೇಳು. ಅಮ್ಮ, ಈ ಚಿತ್ರದಲ್ಲಿ ನೀವು ಜಾಸ್ತಿ ಬೈತಿರ್ತೀರಾ ಅಂತ ಕೇಳ್ಪಟ್ವಿ, ಹೌದಾ? ನೋಡಿದ್ಯಾ, ನಾನ್ ಚಿತ್ರದಲ್ಲಿ ಎಲ್ಲರಿಗೂ ಬೈತಿರ್ತೀನಿ, ಆದ್ರೆ ರಾಜಕೀಯದಲ್ಲಿ ಎಲ್ಲರನ್ನ ಬೈಸ್ಕೊತೀನಿ. ಬಟ್ ನೀವು ಸಾಕಷ್ಟು ಪಾತ್ರಗಳಲ್ಲಿ ಅಭಿನಯಿಸಿ ಆ ಪಾತ್ರಕ್ಕೆ ಒಂದು ಜೀವ ಅಂತ ಕೊಟ್ಟು ಇನ್ನೂ ಎಷ್ಟು ವರ್ಷಗಳಾದ್ರೂ ಕೂಡ ಅದನ್ನ ಮರೆಯಕ್ಕಾಗಲ್ಲ ಅಂತ ಪಾತ್ರಗಳಲ್ಲಿ ಅಭಿನಯಿಸಿದ್ದೀರಾ. ಆದ್ರೆ ಈ ರಂಗಮ್ಮ ಅನ್ನುವಂತ ಪಾತ್ರ ಎಷ್ಟು ವಿಶೇಷವಾಗಿತ್ತು ನಿಮ್ಗೆ? ಎಷ್ಟು ವಿಶೇಷವಾಗಿದೆ ನಿಮಗೆ? ಈ ರಂಗಮ್ಮನ ಪಾತ್ರ ನಾನು ಕಳವು ನಾಟಕದಲ್ಲೂ ಕೂಡ ಅಭಿನಯಿಸಿದ್ದೆ. ನಂಗೆ ಒಂದ್ ರೀತಿಯಲ್ಲಿ ಇಷ್ಟವಾಯ್ತು ಪಾತ್ರ, ಯಾಕೆಂದ್ರೆ ಎಲ್ಲಾ ಭಾವನೆಗಳಿಗೂ ಕೂಡ ಜಾಗ ಇದೆ ಅಲ್ಲಿ. ಜೊತೆಗೆ ಆ ಪಾತ್ರದ ಮೂಲಕ ಒಂದು ಸಾಂಕೇತಿಕವಾಗಿ ಅಥವಾ ಆ ಚಿತ್ರಕಥೆನಲ್ಲಿ ಸಾಂಕೇತಿಕವಾಗಿ ಎಲ್ಲಾ ಕ್ಯಾರೆಕ್ಟರ್ಸು ತಮ್ಮ ಬದುಕಿನಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಕೊಳ್ತಾ ಹೋಗ್ತಾರಲ್ಲ, ಅದು ಒಂದು ಒಳ್ಳೆ ವಿಷಯ ಅನಿಸ್ತು. ಯಾಕಂದ್ರೆ ಈ ಥರದನ್ನ ಯಾರು ಯೋಚನೆ ಮಾಡಿರ್ಲಿಲ್ಲ. ಡಾಕ್ಟರ್ ನಾರಾಯಣ ಸ್ವಾಮಿಯವರು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ರು ಅವತ್ತು ನಾಟಕದಲ್ಲೂ ಅಷ್ಟೇ. ನಾಟಕವನ್ನೇ ಚಿತ್ರಕಥೆಯಾಗಿ ಮಾಡಿರ್ತಕ್ಕಂಥದ್ದು. ಯಾರೊಬ್ರು ಕೂಡ ಈಗ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಬಾ ಅಂತ ಬುದ್ಧ ಹೇಳ್ತಾನಲ್ಲ, ಆ ರೀತಿಯಲ್ಲಿ ಈ ಪಾತ್ರ ಈ ಚಿತ್ರಕಥೆಯಲ್ಲಿ ಯಾರ ಜೀವನದಲ್ಲೂ ಕೂಡ ಏನು ಕಳೆದು ಹೋಗಿಲ್ಲ ಅನ್ನೋ ಹಾಗೆ ಇಲ್ಲ. ನಾವು ಚಿತ್ರನ ಹೊರತುಪಡಿಸಿ ಮಾತಾಡಿದ್ರು ನಮಗ್ ನಾವುಗಳೇ ಮಾತಾಡುವ. ಅವಿನಾಶ್ನ ಕೇಳಿ ಹೌದು ನನ್ನ ಜೀವನದಲ್ಲಿ ಈ ಥರದೊಂದು ಕಳ್ಕೊಂಡಿದ್ದೀನಿ ಅಂತ, ರವಿನ್ ಕೇಳಿ ಅಥವಾ ಸೌಜನ್ಯ ನಿನ್ ಕೇಳು ಹೌದು ನನ್ನ ಜೀವನದಲ್ಲಿ ನಾನು ಈ ಥರದೊಂದು ಕಳ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ. ಸೊ ಮನುಷ್ಯರಿಗೆ ಪ್ರತಿಯೊಂದನ್ನು ಕೂಡ ಅದು ಆಸೆಗಳಿರ್ಬಹುದು ಅಥವಾ ಭಾವನೆಗಳಿರ್ಬಹುದು ಅಥವಾ ಕನಸುಗಳಿರ್ಬಹುದು, ನಾವೇನೋ ಅನ್ಕೊಂಡಿದ್ದು ಸಿಗದಾಗಿ ಹೋಗಿರ್ಬೋದು, ಅದು ವಸ್ತು ರೂಪದಲ್ಲೂ ಇರ್ಬೋದು, ನಿರ್ಜೀವವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರವಾದಂಥದ್ದು ಇರ್ಬೋದು.
ನಂಗೆ ತುಂಬಾ ವಿಶೇಷ ಅನ್ಸುತ್ತೆ. ಅದನ್ನ ಆ ಅರ್ಥದಲ್ಲಿ ನೋಡ್ಬೇಕು ಸಿನಿಮಾ ಯಾವಾಗ್ಲೂ. ಹೌದು. ಆ ಅರ್ಥದಲ್ಲಿ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಆಮೇಲೆ ರವಿ ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡಿದ್ದಾನೆ. ನನ್ಗೆ ಯೂಶಲಿ ನನ್ನ ಚಿತ್ರ ಜಗತ್ತಿನಲ್ಲಿ ನಾನು ಹೇಗೆ ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ಹುಡುಗರು ಯಾರು ಈ ಪ್ರಯತ್ನವನ್ನ ಮಾಡ್ತಿರ್ತಾರೆ, ಚಿಕ್ಕ ಚಿಕ್ಕ ಹುಡುಗರು ಅಂತವ್ರಿಗೆಲ್ಲಾನು ನಾನ್ ಸ್ವಲ್ಪ ದುಡ್ಡು ಕಾಸು ಗೀಸು ಡೇಟು ಏನೋ ನೋಡಕ್ ಹೋಗಲ್ಲ, ನನ್ಗೆ ಆದಷ್ಟು ಸಹಕಾರ ಕೊಟ್ಟಿರ್ತೀನಿ. ಇವತ್ತು ನಮ್ಮ ಬಹಳ ದೊಡ್ಡ ಡೈರೆಕ್ಟರ್ ಭಟ್ರು ಕೂಡ ಅಷ್ಟೇ, ನಮ್ಮ ಒಂದು ಮಣಿ ಪಿಕ್ಚರ್ ಮಾಡಿದ್ವಲ್ಲ, ಅವಾಗ ಬಂದು ಮಣಿ ಪಿಕ್ಚರ್ ಡೇಟ್ ತಗೊಳ್ಳುವಾಗ ಪಾಪ ನನ್ಗನ್ಸ್ತೈತಿ ಹುಡುಗ ಎಲ್ಲೋ ಒಂದು ಕಡೆ ಅವನಿಗೆ ಆ ತಹತಹಿ ಆ ಒಂದು ಕಾಳಜಿ, ಸಿನಿಮಾ ಜಗತ್ತಿನಲ್ಲಿ ಬೆಳಿಬೇಕು ಅನ್ನೋದು, ಸಿನಿಮಾ ಜಗತ್ತಿನಲ್ಲಿ ಸಾಧಿಸ್ಬೇಕು ಅನ್ನುವಂಥದ್ದು ಕಾಣಿಸ್ತಾ ಇತ್ತು. ಅವಾಗ ನಾನ್ ಖಂಡಿತ ಮಣಿ ಪಿಕ್ಚರ್ಗೆ ಅವ್ನು ಎಷ್ಟೋ ಒಂದು ರೀತಿಯಲ್ಲಿ ಪತ್ರ ಒಪ್ಕೊಂಡ್ ಮಾಡಿದ್ದೆ. ಅಂದ್ರೆ ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಗೆ ಗೊತ್ತಾಗ್ಬಿಡತ್ತೆ ಹುಡುಗರ ಮಾತು ಕತೆ, ಆ ಒಂದು ಕಾರ್ಯವೈಖರಿ ನೋಡ್ಬಿಟ್ರೆ ಇವರಲ್ಲಿ ಸ್ಟಫ್ ಇದೆ, ಇವ್ರು ಏನೋ ಒಂದ್ ಸಾಧನೆ ಮಾಡಕ್ ಸಾಧ್ಯತೆ ಇದೆ ಅಂತಂದಾಗ ನಾವು ಸಪೋರ್ಟ್ ಮಾಡ್ಬೇಕು. ರವಿಗೂ ಕೂಡ ನಾನು ಅದೇ ಅರ್ಥ ಸಪೋರ್ಟ್ ಮಾಡಿದೆ. ನಂಗೆ ಇಂಟ್ರೆಸ್ಟೆಡ್ ಬಾಯ್, ಅವನು ಬಹಳ ಒಳ್ಳೆ ಕೆಲಸ ಮಾಡಿ, ಥಿಯೇಟ್ರಲ್ಲೂ ಅಷ್ಟೇ ತುಂಬಾ ಒಳ್ಳೆ ಕೆಲಸ ಮಾಡ್ತಾನೆ, ಕಷ್ಟದಾರಿ. ಆಮೇಲೆ ಹೊಸದಾಗಿ ಯೋಚನೆ ಮಾಡೋ ಶಕ್ತಿ ಇದೆ ಈ ಹುಡುಗರಿಗೆಲ್ಲನೂ ಕೂಡ. ತುಂಬಾ ಖುಷಿ ಆಯ್ತು. ಹೌದು, ಹಳೆ ಸೂತ್ರಗಳಿಗೆ ಕಟ್ಟು ಬೀಳಲ್ಲ, ಹೊಸ ಸೂತ್ರಗಳನ್ನ ಅಳವಡಿಸಿ ಈ ಚಿತ್ರವನ್ನ ನಿರ್ಮಾಣ ಮಾಡೋದಿದೆಯಲ್ಲ, ಅದು ತುಂಬಾ 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 ಒಳ್ಳೆ ಪ್ರಯತ್ನ. ತುಂಬಾ ಚೆನ್ನಾಗಿ ಮಾಡಿದಾನೆ ಪ್ರೇಕ್ಷೆ. ಆಮೇಲೆ ಭಾಷೆ ಉಪಯೋಗ ಮಾಡಿರೋದು ಚೆನ್ನಾಗಿ ಮಾಡಿದ. ಖಂಡಿತ ಅಮ್ಮ, ಈ ಚಿತ್ರ ಕೂಡ ನಿಮಗೆ ಮತ್ತೆ ರವಿ ಅವ್ರಿಗೆ, ಅವಿನಾಶ್ ಅವ್ರಿಗೆ ಎಲ್ಲರಿಗೂ ಸಾಕಷ್ಟು ಒಳ್ಳೆ ಹೆಸರನ್ನ ತಂದ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಬಹಳ ಧನ್ಯವಾದಗಳು ನಮ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಥ್ಯಾಂಕ್ ಯು. ಒಂದು ಕಾಂಪ್ಲಿಮೆಂಟ್ಸ್ ಬೇಕಾ? ನಾವು ಕೇಳ್ತಾ ಇದ್ವಿ ಏನ್ ಕೊಡ್ತಾರೆ ಅಂತ, ಏನ್ ನೋಡಿದ್ರೆ ನೇರವಾಗಿ ಕೇಳ್ಬಿಟ್ವಿ ಕಾಂಪ್ಲಿಮೆಂಟ್ಸ್ ನ. ಯೋಗರಾಜ್ ಭಟ್ ಅವ್ರಿಗೂ ಲೈಕ್ ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಮಣಿ ಚಿತ್ರದ ಟೈಮಲ್ಲಿ ಮುಂದೆ ಬೆಳೀತಾರೆ, ಚೆನ್ನಾಗಿ ಆಗ್ತಾರೆ ಅಂತ. ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ನಿರ್ದೇಶನದ ಮೊದಲ ಚಿತ್ರ ಇದು. ಸೊ ಅವರ ಪ್ರೀತಿ, ಹಾರೈಕೆ ಎಲ್ಲ ಇದೆ. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳು ನಿಮ್ಮ ಕಡೆಯಿಂದ ಬರಬೇಕು. ಅದರ ಪ್ರಮೋಷನ್ ಡೆಫಿನೆಟ್ಲಿ ನಾವೆಲ್ಲ ಮಾಡ್ತೀವಿ. ಬಟ್ ಈ ಚಿತ್ರ ಇನ್ನೂ ಎಲ್ಲರಿಗೂ ತಲುಪೋದಕ್ಕೆ, ಎಲ್ಲರನ್ನ ರೀಚ್ ಆಗ್ಬೇಕು ಈ ಚಿತ್ರ ಅನ್ನೋದಕ್ಕೆ ಏನೇನ್ ಮಾಡ್ತಿದ್ದೀರಾ ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ? ನಾವು ಈಗ ಇದನ್ನ ಸಾಂಗ್ಸ್ ಮತ್ತೆ ಟ್ರೈಲರ್ಸ್ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಕಳಿಸ್ತಾ ಇದೀವಿ. ಆಮೇಲೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಫೇಸ್ಬುಕ್ ಅಲ್ಲಿ ಒಂದು ಪೇಜ್, facebook.ಕಳವು ಅಂತ ಹೇಳಿ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಓಪನ್ ಮಾಡಿದೀವಿ. ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಇರುವಂತ ಎಲ್ರಿಗೂ SMS ಗಳು ವಾಟ್ಸ್ಆಪ್ ಅಲ್ಲಿ ಕಳಿಸುವಂತದ್ದು. ಮತ್ತೆ ಗೊತ್ತಿರೋ ಪೇಪರ್ ಅಲ್ಲಿ, ಇವತ್ತಿನ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಇವತ್ತು ನಾಳೆ ನಾಡಿದ್ದು. ಆಮೇಲೆ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಪೋಸ್ಟರ್ಸ್ ಹಾಕ್ತಾ ಇದೀವಿ. ಸೊ ಈ ತರದ್ದೆಲ್ಲ ಪ್ರಯತ್ನಗಳೆಲ್ಲ ಮಾಡ್ತಾ ಇದೀವಿ. ಬಟ್ ಕರ್ನಾಟಕದ ಮೂಲೆ ಮೂಲೆ ತಲುಪೋದಕ್ಕೆ ಏನಾದ್ರು ನೀವು ಒಂದು ಅಲ್ಲಿಗೆ ಹೋಗುವಂತ ಪ್ರಯತ್ನ ಏನಾದ್ರು ಮಾಡ್ತಿದ್ದೀರಾ? ಚಿತ್ರತಂಡ ಈಗ ಮುಂದೆ ಆ ತರದ್ದು ಪ್ರಯತ್ನಗಳನ್ನ ಪ್ಲಾನ್ ಮಾಡ್ಕೊಂಡಿದೀವಿ. ಅಂದ್ರೆ ರಿಲೀಸ್ ಆದ್ಮೇಲೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಗೆ ಹೋಗಿ ನಾವೇ ಹೋಗಿ ಒಂದಷ್ಟು ಪ್ರದರ್ಶನಗಳನ್ನ ಮಾಡಿ ಜನಗಳನ್ನ ಅಪ್ರೋಚ್ ಮಾಡಿ ಈ ತರದ್ದು ಒಂದು ಸಿನಿಮಾಗಳಿದೆ ನೋಡಿ ಅಂತ ಹೇಳಿ ಒಂದು ಪ್ರಯತ್ನ ಪಡ್ತಾ ಇದೀವಿ. ಅವಿನಾಶ್ ಅವರೇ, ನಿಮ್ಗೂ ಕೂಡ ಈ ಚಿತ್ರದಿಂದ ಸಾಕಷ್ಟು ಒಳ್ಳೆ ಹೆಸರು ಬರಬೇಕು, ಅದು ನಮ್ಮ ಆಸೆ. ಸೊ ಚಿತ್ರ ಸ್ವಲ್ಪ ತಡವಾಗಿ ರಿಲೀಸ್ ಆಗ್ತಿದೆ, ಆದ್ರೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಿದೆ. ಸಾಕಷ್ಟು ಒಳ್ಳೊಳ್ಳೆ ಮಾತುಗಳು ಕೇಳ್ಕೊಂಡು ಬರ್ತಾ ಇದೆ ಚಿತ್ರ. ಎಲ್ಲರೂ ಒಳ್ಳೊಳ್ಳೆ ರಿಯಾಕ್ಷನ್ಸ್ ಕೊಡ್ತಿದ್ದಾರೆ. ಉಮಾಶ್ರೀ ಅವರೇ ಮಾತಾಡಿದ್ನ ನೀವು ನೋಡಿದ್ರೆ ತುಂಬಾ ಖುಷಿ ಆಯ್ತು ಕೇಳಿ. ಸೊ ಅವಿನಾಶ್ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ಈ ಪ್ರಯತ್ನನ ಎಲ್ಲರಿಗೂ ರೀಚ್ ಮಾಡಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ. ಸೊ ನಿಮ್ ಕಡೆಯಿಂದ ಆದಷ್ಟು ಹೆಲ್ಪ್ ಬೇಕಾಗುತ್ತೆ. ಖಂಡಿತ. ಆಮೇಲೆ ಏನಂದ್ರೆ, ಇದು ಆಫ್ ಬೀಟು ಒಂದು ಬ್ರಿಡ್ಜ್ ಸಿನಿಮಾ ಅಂತ ಏನು ಸರ್ ಹೇಳ್ತಾ ಇದ್ರು, ಇವತ್ತು ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಹಲವಾರು ಚಿತ್ರಗಳು ಬರ್ತಾ ಇದೆ. ಸೊ ಇದರಲ್ಲೂ ನಮ್ಮ ಕಾಂಟ್ರಿಬ್ಯೂಷನ್ ಫ್ರಮ್ ನಮ್ಮ ಇಡೀ ತಂಡದಿಂದ ಕಳವು ಅಂತ ನಾವು ಹೇಳ್ಬೋದು. ಖಂಡಿತ, ಇದಕ್ಕೆ ಡೆಫಿನೆಟ್ಲಿ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ನಾವು ಹೊರಡ್ತಾ ಇದೀವಿ. ನಾಳೆ ನಮ್ಮ ಜೊತೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಭಜರಂಗಿ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ. ನಾವು ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್. ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್. ನಿರಂತರವಾಗಿ ಜೀ ಕನ್ನಡ ನೋಡ್ತಾ ಇರಿ, ಕಣ್ಣುಗಳದು.